ಆ ವೇದಶಾಸ್ತ್ರಗಳಿಗೆ ಧಿಕ್ಕಾರ ಮಾಡಿ, ತಿರಸ್ಕಾರ ಮಾಡಿ, ಅವಹೇಳನ ಮಾಡಿ, ಏನೋ ನಮಗೆ ಕಷ್ಟ ಬಂದಿದೆ, ಸುಖ ಬೇಕಾಗಿದೆ, ಹಣ ಬೇಕು, ನೌಕರಿ ಬೇಕು, ಸಂಪಾದನೆ ಆಗಬೇಕು, ಪ್ರಮೋಷನ್ ಸಿಗಬೇಕು, ಮಕ್ಕಳಾಗಬೇಕು ಅಂತನ್ನುವ ಒಂದು ಅಪೇಕ್ಷೆಗೆ ಇನ್ಯಾವುದೋ ತರಹದ, ಯಾವುದಕ್ಕೆ ಯಾವ ತರಹದ ಬುನಾದಿ ಇಲ್ಲ, ಸಂಪ್ರದಾಯ ಇಲ್ಲ, ಪರಂಪರೆ ಇಲ್ಲ, ಅಂತಹ ಮಾಯ, ಮಾಟ, ವಾಮಾಚಾರಗಳು ಯಾವುದೋ ತರಹದ ರೀತಿಯಿಂದ ಶೀಘ್ರದಲ್ಲಿ ಫಲ ಸಿಗ್ತದೆ ಅಂದ್ರೆ ಸಾಕು, ಅದನ್ನು ಬೆನ್ನು ಹತ್ತಿ ಅದು ಭೂತವೋ, ಪಿಶಾಚವೋ, ಪ್ರೇತವೋ, ವಶೀಕರಣವೋ, ಏನು ಮಂತ್ರವೋ, ಮಾಟವೋ ಗೊತ್ತಿಲ್ಲ, ನನಗಂತೂ ಸಿಗ್ತದಲ್ಲ ಫಲ, ಸಾಕು, ಬೆನ್ನು ಹತ್ತಿದ್ರೆ ಸಾಕು, ನನ್ನ ಕಷ್ಟ ಎತ್ತಿಟ್ರೆ ಸಾಕು ಅನ್ನುವ ಪ್ರವೃತ್ತಿ ಬೇಡ. ನಿಮಗೇನೇ ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನು, ಭಾರವನ್ನು ಹೊತ್ತು ಕೊನೆ ಪೂರೈಸುವುದು ಯಾವುದು ಅಂದ್ರೆ ಅದು ವೇದಗಳು, ಶಾಸ್ತ್ರಗಳು, ಸನಾತನವಾದ ಧರ್ಮ. ಇದನ್ನು ಭಗವಂತ ತಿಳಿಸಿದ. ಆ ವೇದ ಶಾಸ್ತ್ರಗಳ ಪ್ರತೀಕನಾದ ಗರುಡನ ಮೇಲೆ ಭಾರ ಇಟ್ಟು ನಿಮ್ಮ ಭಾರವನ್ನೆಲ್ಲ ಶಾಸ್ತ್ರಗಳ ಮೇಲೆ ಹಾಕಿ. ನಿಮಗೆ ಕಷ್ಟ ಬಂದರೆ ಶಾಸ್ತ್ರಕ್ಕೆ ಶರಣ ಹೋಗಿ, ಶಾಸ್ತ್ರ ಹೇಳುವ ಉಪಾಯವನ್ನು ಮಾಡಿ. ಅದು ಅನಾದಿ ಸಾವಿರ ಸಾವಿರ ವರ್ಷಗಳ ತಪಸ್ಸಿನಿಂದ ದರ್ಶನ ಮಾಡಿಕೊಂಡ ಶಾಸ್ತ್ರಗಳು, ವೇದಗಳು, ಋಷಿಗಳು, ಮುನಿಗಳು ತಮ್ಮ ಸಮಗ್ರವಾದ ಆಯುಷ್ಯವನ್ನ ಹಾಕಿ ತಮ್ಮ ಯೋಗ ಸಾಮರ್ಥ್ಯದಿಂದ, ಜ್ಞಾನ ಸಾಮರ್ಥ್ಯದಿಂದ ಕಂಡದ್ದು, ದರ್ಶನ ಮಾಡಿಕೊಂಡದ್ದು ಆ ವೇದ ಮಂತ್ರಗಳು ಅನಾದಿಯಾದದ್ದು, ಅಪೌರುಷೇಯವಾದದ್ದು. ಅವುಗಳನ್ನು ಬಿಟ್ಟು ಇನ್ಯಾವುದೋ ಮಾರ್ಗವನ್ನು ಹಿಡಿಯಬೇಡಿ ಅನ್ನುವ ಸಂದೇಶವನ್ನು ಭಗವಂತ ಈ ಮೂಲಕವಾಗಿ ನೀಡುತ್ತಾ ಇದ್ದಾರೆ. ಗರುಡದೇವರು ಪರ್ವತವನ್ನು ತೆಗೆದುಕೊಂಡು ಬಂದು ಸಮುದ್ರದ ಮಧ್ಯದಲ್ಲಿ ಇಟ್ಟಿದ್ದಾರೆ. ಸಮುದ್ರದ ಮಧ್ಯದಲ್ಲಿ ಪರ್ವತವನ್ನು ತಂದಾಯಿತು, ಇಟ್ಟಾಯಿತು. ಇಷ್ಟಕ್ಕೆ ಮುಗಿಯಲಿಲ್ಲ. ಏನನ್ನ ಹೇಳಬೇಕು ಗೊತ್ತಾಗುವುದಿಲ್ಲ. ಎಲ್ಲದಕ್ಕೂ ದೇವರು ಬೇಕು. ಪರ್ವತ ಎತ್ತುವುದಕ್ಕೆ ದೇವರು ಬೇಕಾಯಿತು, ತರುವುದಕ್ಕೆ ಮತ್ತೆ ದೇವರೇ ಎತ್ತಿ ಗರುಡನ ಮೇಲೆ ಇಟ್ಟು ತೆಗೆದುಕೊಂಡು ಬರಬೇಕಾಯಿತು. ಆಮೇಲೆ ಒಳಗಿಟ್ಟು ಮಥನ ಮಾಡಬೇಕು ಅಂತ ಹೊರಟ್ರೆ ಪರ್ವತ ಸಮುದ್ರದಲ್ಲಿ ಮುಳುಗುತ್ತಾ ಇದೆ. ಜೋರಾಗಿ ಕಡಿಯುವಾಗ ಕೆಲವೊಮ್ಮೆ ಮೇಲೆ ಹಾರುತ್ತದೆ, ಮೇಲೆ ಹಾರುತ್ತಾ ಇದೆ, ಕೆಳಗೆ ಮುಳುಗುತ್ತಾ ಇದೆ. ಗಟ್ಟಿಯಾಗಿ ಹಿಡಿದು ಮಥನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಭಗವಂತ ಮತ್ತೆ ತಾನೇ ಕೂರ್ಮ ರೂಪವನ್ನು ತೆಗೆದುಕೊಂಡು ಕೆಳಗೆ ನಿಂತ. ಮಥನ ಮಾಡುವ ಶಕ್ತಿಯನ್ನು ಇವರಲ್ಲಿ ಕೊಟ್ಟು ಅವರೊಳಗೂ ಇದ್ದು ತಾನೇ ಮುಂದೆ ದೇವತೆಗಳ ಮುಂದೆ ಮಥನ ಮಾಡುವಲಿಕ್ಕೂ ತಾನೇ ನಿಂತಿದ್ದಾನೆ. ದೇವತೆಗಳು, ದೈತ್ಯರು ಸಮುದ್ರದ ಮಥನವನ್ನು ಮಾಡಲು ನಿಂತಾಗ ಆ ಸಮುದ್ರದಲ್ಲಿ ಪರ್ವತವನ್ನು ಇಟ್ಟು ಕಡಿಯುವುದಕ್ಕೆ ವಾಸುಕಿಯನ್ನ, ಹಗ್ಗವನ್ನು ಮಾಡಿಕೊಂಡಿದ್ದಾರೆ. ಸರ್ಪ. ದೇವತೆಗಳ ವ್ಯಾಪಾರ ಬಹಳ ವಿಚಿತ್ರವಾದದ್ದು. ಕಡೆಯಲು ಹೊರಟದ್ದು ಸಮುದ್ರವನ್ನು, ಕಡಗೋಲು ಪರ್ವತ, ಹಗ್ಗ ವಾಸುಕಿ, ಸರ್ಪ. ಒಂದೊಂದು ವಿಚಿತ್ರ. ಮಹಾತ್ಮರು ಕೆಲಸವನ್ನ ಕೈಗೊಂಡ್ರೆ ಏನ್ ಮಾಡ್ತಾರೆ ಹೇಳಲಿಕ್ಕೆ ಬರುವುದಿಲ್ಲ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ರಥಸ್ಯೈಕಂ ಚಕ್ರಂ ಭುಜಗಯಮಿತಾ ಸಪ್ತ ತುರಗಾಃ ನಿರಾಲಂಬೋ ಮಾರ್ಗಃ ಚರಣರಹಿತ ಸಾರಥಿರಪಿರವಿರ್ಗಚ್ಚತ್ಯಂತಂ ಪ್ರತಿದಿನಮಪಾರಸ್ಯ ನಭಸಃ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಒಂದು ಚಕ್ರದ ರಥ, ಕಾಲಿಲ್ಲದ ಸಾರಥಿ, ಆಧಾರವಿಲ್ಲದ ದಾರಿ, ಆಗಸವೇ ದಾರಿ. 7 ಕುದುರೆಗಳು. 2 ಕುದುರೆಗಳಿದ್ರೆ ಬ್ಯಾಲೆನ್ಸ್ ಇರ್ತದೆ, 4 ಇದ್ರೆ ಕಥಂಚಿತ್ ಇರಬಹುದು. 7 ಕುದುರೆಗಳಾದರೆ ಇಂಬ್ಯಾಲೆನ್ಸ್ ಆಗ್ತದೆ. ಒಂದೊಂದು ಕಡೆಗೆ ಎಳೆಯುತ್ತದೆ. ಆದರೆ 7 ಕುದುರೆಗಳು, ಒಂದೇ ಚಕ್ರ. ಆ ಕುದುರೆಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಇರುವುದು ಹಾವು. ಸಾರಥಿಗೆ ಕಾಲಿಲ್ಲ, ರಥ ಕೆಟ್ಟರೆ ರಿಪೇರಿ ಮಾಡೋದಕ್ಕೆ ಕೆಳಗಿಳಿದು. ಇಂತಹ ಸಾರಥಿಯನ್ನ ಕರೆದುಕೊಂಡು ಈ ರಥದಲ್ಲಿ ಕುಳಿತು ನಿತ್ಯದಲ್ಲಿ
ಸಮಗ್ರವಾದ ಭೂಮಂಡಲವನ್ನು ಸುತ್ತುತ್ತಾನಂತೆ ಸೂರ್ಯ. ಅಂತಃಸತ್ವ ಇದು ವ್ಯಕ್ತಿಯಲ್ಲಿ ಇದ್ರೆ ಸಾಧನ ಸಲಕರಣೆಗಳಲ್ಲಿ ಅವರಿಗೆ ನೈರ್ಭರ್ಯ ಇರೋದಿಲ್ಲ. ದ್ವಾದಶಿ ಮಧ್ಯಾಹ್ನ ಬಾಗಲಕೋಟೆಯ ಬಿಸಿಲು, ವಿದ್ಯಾರ್ಥಿಗಳಿಗೆಲ್ಲ ನೀರಡಿಕೆ, ಬಂದ ಜನರಿಗೆಲ್ಲ ನೀರಡಿಕೆಯಾಗಿದೆ. ಬರೀ ಮಠದವರಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಪಾನಕ ಮಾಡಿಕೊಟ್ರೆ ಹೇಗೆ? ಬಂದವರೆಲ್ಲ ತಪ್ಪು ತಿಳಿತಾರೆ. ಎಲ್ಲರಿಗೂ ಕೊಡಬೇಕು. ಅಷ್ಟು ದೊಡ್ಡ ಪಾತ್ರೆ ಎಲ್ಲಿಂದ ತರೋದು? ಮಹಾಸಮಾರಾಧನೆ, ಸತ್ಯಜ್ಞಾನ ತೀರ್ಥರ ಆರಾಧನೆ ಏಕಾದಶಿ ದ್ವಾದಶಿ ಬರುತ್ತದೆ. ದ್ವಾದಶಿ ಮಹಾಸಮಾರಾಧನೆ ಇದೆ. ಸತ್ಯಜ್ಞಾನ ತೀರ್ಥರ ಕಾಲ 40,000 ರಿಂದ 50,000 ಜನ ಅವತ್ತು ದ್ವಾದಶಿ ಎಲ್ಲರೂ ಏಕಾಪೋಷಣದಿಂದ ಪಾಲನೆ ಮಾಡಿದ್ದಾರೆ. ಆದರೆ ಮಧ್ಯಾಹ್ನ ಎಲ್ಲರಿಗೂ ನೀರಡಿಕೆ. ಏನ್ ಮಾಡಬೇಕು? ಬಾವಿಯಲ್ಲೇನೆ ಸಕ್ಕರೆ ಹಾಕಿ ಲಿಂಬೆಹಣ್ಣು ಹಿಂಡಿಸಿ ಬಾವಿಯಲ್ಲೇ ಪಾನಕ ಮಾಡಿಸಿ ಎಲ್ಲರಿಗೂ ಸೇರಿ ಗಡಗಡಿಯಿಂದ ಸೇರಿ ಪಾನಕವನ್ನು ಕೊಟ್ಟಿದ್ದಾರೆ. ಇದೇನ್ರಿ ಬಾವಿ ಒಳಗೆ ಪಾನಕ ಮಾಡೋದು ಅನ್ನೋದು ಅಸಾಧ್ಯ. ಸಮುದ್ರದೊಳಗೆ ಅಮೃತ ತೆಗೆಯೋದು ದೂರ ಇರಲಿ, ಅದು ಬಹಳ ದೊಡ್ಡದಾಯಿತು. ಅದು ದೇವತೆಗಳಿಗೆ ಸರಿ. ಆದರೆ ಇವತ್ತಿನ ಕಲಿಯುಗದೊಳಗೇನೆ 50-60 ವರ್ಷಗಳ ಹಿಂದೆನೆ ಬಾವಿ ಒಳಗೆ ಪಾನಕ ಮಾಡಿ ಎಲ್ಲರಿಗೂ ಬಡಿಸಿದ ಕಥೆಯನ್ನು ಕೇಳಿದ್ರೆ ನಮಗಿವತ್ತು ಸುಳ್ಳು ಅನಿಸ್ತದೆ. ಮನೆಗೆ ಒಬ್ರು ಹೆಚ್ಚು ಬಂದಿದ್ದಾರೆ ಅಂದ್ರೆ ಯಾವಾಗ ಟಿಕೆಟ್ ಮಾಡಿಸ್ಲಿ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅಂಥವರಿಗೆ ಇಷ್ಟೆಲ್ಲಾ ಜನರಿಗೂ ಕೂಡ ಅಡಿಗೆ ಮಾಡಿಸೋದು, ಪಾನಕ ಮಾಡಿಸೋದು, ಅವರಿಗೆ ತಿನ್ನಿಸೋದು, ಉಣಿಸೋದು ಅಂದ್ರೆ ಸುಳ್ಳು ಅನಿಸ್ಬೋದು. ಆದರೆ ಅದು ಸತ್ಯ ಕೆಲವರಿಗೆ. ಭಗವಂತನ ಅನುಗ್ರಹ ಪಡೆದವರಿಗೇನೆ, ಭಗವದ್ ಭಕ್ತರಿಗೇನೆ ಇದು ಸಾಧ್ಯವಾದರೆ ಭಗವಂತನಿಗೇನು ಅಸಾಧ್ಯ? ಆದರೆ ವಾಸುಕಿಯ ಬಾಲವನ್ನು ಹಿಡಿಯುವುದಕ್ಕೆ ದೈತ್ಯರು ತಯಾರಾಗಲಿಲ್ಲ. ನಮ್ಮ ಮರ್ಯಾದೆ ಕಡಿಮೆ, ನಾವು ಕಶ್ಯಪರ ಮಕ್ಕಳು, ದೊಡ್ಡ ಮನತನಸ್ಥರು, ನಮಗೆ ಮುಖವೇ ಬೇಕು ಅಂದ್ರು. ಸರಿ, ಇಂಥ ಭಗವಂತ ಮುಖವನ್ನು ಕೊಟ್ಟಿದ್ದಾನೆ, ದೇವತೆಗಳಿಗೆ ಬಾಲ ಹಿಡಿಯುವುದಕ್ಕೆ ಹೇಳಿದ. ಆದದ್ದೇನು? ಆ ಜೋರಾಗಿ ಮಥನ ಮಾಡುವಾಗ ಆಯಾಸವಾಗಿ ವಿಷದ ಫೂತ್ಕಾರವನ್ನು ಮಾಡಿದರೆ ಆ ವಿಷದ ಗಾಳಿಯಿಂದ ಒದ್ದಾಡಿ ಮೂರ್ಛೆ ಹೋಗಿ ಬಿದ್ದು ಬಿದ್ದು ಹೇಳ್ತಾ ಇದ್ದಾರೆ ದೈತ್ಯರು. ಮನುಷ್ಯನಿಗೆ ವಿನಯದಲ್ಲಿ ಸುಖ ಇದೆ, ಪ್ರತಿಷ್ಠೆಯಲ್ಲಿ ದುಃಖ ಇದೆ. ಇದು ಈ ಕಥೆಯ ಸಂದೇಶ. ದೇವತೆಗಳು ವಿನೀತರಾಗಿ ಬಾಲ ಹಿಡಿದ್ರು, ಆನಂದವಾಗಿತ್ತು. ಇನ್ನೂ ಏನು, ಹಾವಿನ ವಿಷ ಬಾಲದೊಳಗೆ ಇರುತ್ತದೆ ಅಂತ ಹೇಳ್ತಾರೆ, ಶೇಖರಣೆಯಾಗಿರ್ತದೆ. ಆ ಬಾಲದೊಳಗಿನ ವಿಷವನ್ನು ಇವರು ಗಟ್ಟಿಯಾಗಿ ಹಿಡಿದು ಪಂಪ್ ಮಾಡಿದರೆ ಅದು ಮತ್ತಷ್ಟು ಜೋರಾಗಿ ಫೂತ್ಕಾರ ಮಾಡ್ತಾ ಇದೆ. ಇವರು ದೈವೀ ಶಕ್ತಿಯನ್ನ ಪಡೆದವರು, ವಿನಯವನ್ನ ಹೊಂದಿದವರು, ವಿನೀತರಾಗಿದ್ದು ಪ್ರತಿಷ್ಠೆಯೇನೋ ಕಡಿಮೆ ಅಂತ ಅನಿಸ್ತದೆ. ಆದರೆ ಎಲ್ಲಾ ಆಸುರಿ ಶಕ್ತಿಗಳ ಮೇಲೆ ವಿಷಾಕಾರಿ ಅವರನ್ನ ಸದೆಬಡೆಯುವ ಸಾಮರ್ಥ್ಯ ಇವರ ಕೈಯಲ್ಲೇ ಇರ್ತದೆ. ಪಂಪ್ ಮಾಡುವ ಕೆಲಸ. ಆ ಬಾಲದೊಳಗಿನ ವಿಷವನ್ನು ಇವರು ಪಂಪ್ ಮಾಡಿದರೆ ಅದು ಬಾಯಿಯಿಂದ ಹೊರಗೆ ಬಿದ್ದು ಪ್ರತಿಷ್ಠಾಕಾಮುಖರು ವಿಷದಿಂದ ಒದ್ದಾಡಿ ಸಾಯ್ತಾ ಇದ್ದಾರೆ. ಇವರು ವಿನೀತರಾಗಿ ವಿನಯ ರುಚಯಸ್ತಸ್ಮಾತ್ ಸಂತಃ ಸದೈವ ನಿರಂಕುಶಾಃ ಪರತರಮತ ಸ್ವಾತಂತ್ರ್ಯೇಭ್ಯೋ ವಯಂ ಹಿ ಪರಾಂಗುಖಾಃ. ವಿಶಾಖದತ್ತ ಹೇಳ್ತಾನೆ, ವಿನಯದಲ್ಲಿ ರುಚಿ ಇರಬೇಕು, ವಿನಯದಲ್ಲಿ ಆನಂದ ಇರಬೇಕು. ನಿನಗೇನಾದರೂ ಕೀರ್ತಿ ಬೇಕು ಅಂತ ಅಪೇಕ್ಷೆ ಇದ್ರೆ ಕೀರ್ತಿಯ ಕಾಮುಕತೆ ಇರಲೇಬಾರದು. ಇದ್ದರೆ ವಿನಯದೊಳಗೇನೆ ಕೀರ್ತಿಶಾಲಿಯಾಗ. ನನ್ನಂತಹ ವಿನೀತ ಪ್ರಪಂಚಗಳ ಇಲ್ಲ ಅಂತಾಗಿರಬೇಕು, ಅಷ್ಟು ವಿನೀತನಾಗು. ಪ್ರತಿಷ್ಠೆ ಬೇಕು ಅಂತ ನಿನಗೆ ಅಪೇಕ್ಷೆ ಇದ್ರೆ ನಿಸ್ಪೃಹತೆಯೊಳಗೆ ಪ್ರತಿಷ್ಠೆಯನ್ನ ಅಪೇಕ್ಷೆ ಪಡು. ನನ್ನಷ್ಟು ನಿಸ್ಪೃಹರು ಪ್ರಪಂಚದೊಳಗೆ ಯಾರಿಲ್ಲ, ನನ್ನಷ್ಟು ವಿನೀತರು ಯಾರಿಲ್ಲ ಅನ್ನುವಂತೆ ಪ್ರತಿಷ್ಠೆ ಕೀರ್ತಿಯನ್ನ ಅಪೇಕ್ಷೆ ಪಡು. ಇದರ ತಾತ್ಪರ್ಯ ಕೀರ್ತಿ, ಪ್ರತಿಷ್ಠೆ ಇವುಗಳ ಕಾಮುಕತೆ ಇರುವುದು ಬೇಡ. ಅದರಲ್ಲಿಯೇ ಆನಂದ ಇದೆ, ಅದರಲ್ಲಿಯೇ ಸುಖ ಇದೆ. ಪ್ರತಿಷ್ಠೆ ಇದು ವಿಷಕಾರೋದು, ಇವತ್ತಿಲ್ಲ ನಾಳೆ ನಮಗೆ ಅದು ಶ್ರಮವಾಗುತ್ತೆ, ದೂರ ಇರ್ರಿ ಎಂಬ ಸಂದೇಶವನ್ನು ಭಗವಂತ ನೀಡಿದ್ದಾನೆ. ಸಮುದ್ರ ಮಥನ ಪ್ರಾರಂಭವಾಗಿದೆ. ಕೆಳಗೆ ಪರಮಾತ್ಮ ಕೂರ್ಮನಾದ, ಮೇಲೆ ಹಾರುತ್ತಾ ಇದೆ ಪರ್ವತ. ಘರ್ಷಣೆಗೆ ಅಜಿತನಾಗಿ ಮೇಲೆ ನಿಂತ, ಪರ್ವತದ ಒಳಗೂ ನಿಂತ. ದೇವದಾನವರು ತಿಕ್ಕಿದರೆ ಆ ಪರ್ವತವೇ ನುಚ್ಚು ನೂರಾದೀತು. ಭೀಮಸೇನ ದೇವರು ಹುಟ್ಟಿದರೆ ಪರ್ವತ 100 ಹೋಳಾಯಿತಂತೆ, ಶತಶೃಂಗ. ಇಲ್ಲಿ ಭೀಮ ಅಲ್ಲ, ಭೀಮನ ಅಪ್ಪನೇ ನಿಂತಿದ್ದಾನೆ ದೇವರೇ ಕಡಿಯುವುದಕ್ಕೆ. ವಾಯುದೇವರು ನಿಂತಿದ್ದಾರೆ, ಇನ್ನೆಲ್ಲಾ ದೇವತೆಗಳು ನಿಂತಿದ್ದಾರೆ.
ಇಷ್ಟೆಲ್ಲಾ ದೇವತೆಗಳ ಬಲಪ್ರಯೋಗವಾದರೆ, ದೈತ್ಯರ ಬಲಪ್ರಯೋಗವಾದರೆ ಪರ್ವತ ನುಚ್ಚು ನೂರಾಗಬಾರದು. ಒಳಗೆ ದೇವರು ನಿಂತ. ಆ ವಾಸುಕಿ ಅವನು ಸಾಯುವ ಸಂದರ್ಭ ಬಂದರೆ ಅವನೊಳಗೆ ದೇವರು ಮತ್ತೆ ಪ್ರವೇಶ ಮಾಡಿದ. ಉಪರಿ ಎಲ್ಲಾ ದೇವತೆಗಳಲ್ಲಿ ದೈತ್ಯರಲ್ಲಿ ಭಗವಂತ ಇದ್ದಾನೆ, ಹೊರಗೂ ಇದ್ದಾನೆ. ಉಪರಿ ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ತ್ವಯಾ ಪರೇಣಾವಿಶತ ಸಮೇಧಿತಾ ಮಮಂಸುರಬ್ಧಿಂ ಸಹಸಾ ಮದೋತ್ಕಟಾ ಸುರಾಸುರಾ ಕ್ಷೋಭಿತ ನಕ್ರಚಕ್ರಂ. ಅವರು ಮಥನ ಮಾಡುವಾಗ ಮೇಲೆ ಅಜಿತನಾಗಿ, ಕೆಳಗೆ ಕೂರ್ಮನಾಗಿ, ಪರ್ವತದೊಳಗೆ, ವಾಸುಕಿಯೊಳಗೆ, ದೇವದಾನವರೊಳಗೆ, ಹೊರಗೆ ಎಲ್ಲ ಕಡೆಗೂ ದೇವರಿದ್ದು ಮಥನವನ್ನು ಮಾಡಿಸಿದ. ಅಂದು ಸಮುದ್ರ ಮಥನ ಕಾಲದಲ್ಲಿ ಹೀಗೆ ದೇವರು ಮಾಡಿದ ಅಲ್ಲ. ಇಂದು ಯಾವುದೇ ಕಾರ್ಯವನ್ನು ನೀವು ಮಾಡಿದರೂ ದೇವರು ಎಲ್ಲ ಕಡೆಗೂ ಇರುತ್ತಾನೆ, ಅದನ್ನು ತಿಳಿಯಿರಿ ಅಂತ ಈ ಕಥೆಯ ಮೂಲಕ ಹೇಳಿದ್ದು ಹೊರತು ಇದು ಅಂದಿನ ಇತಿಹಾಸ ಅಲ್ಲ, ಇದು ಇಂದಿನ ವರ್ತಮಾನವೂ ಹೌದು. ಈಗ ನಾವು ಮಾಡುತ್ತಾ ಇರುವುದೊಂದು ಮಥನವೇ. ಇದೊಂದು ಮಥನ. ಶಾಸ್ತ್ರದ ಚಿಂತನವನ್ನು, ಮಂಥನವನ್ನು ನಾವು ನೀವು ಸೇರಿ ಈಗ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಕೆಳಗೆ ನೆಲದಲ್ಲಿ ದೇವರಿದ್ದಾನೆ. ಅಧಿಷ್ಠಾನಂ ತಥಾಕರ್ತ. ಮೈಕಿನೊಳಗೆ ದೇವರಿದ್ದಾನೆ. ಹೇಳುವ ನಮ್ಮಲ್ಲಿದ್ದಾನೆ, ಕೇಳುವ ನಿಮ್ಮಲ್ಲಿದ್ದಾನೆ, ನಿಮ್ಮ ಇಂದ್ರಿಯದಲ್ಲಿದ್ದಾನೆ, ಕೇಳಿಸುವ ದೇವತೆಗಳಲ್ಲಿಯೂ ದೇವರಿದ್ದಾನೆ, ನಿಮ್ಮ ಮನಸ್ಸಿನಲ್ಲಿದ್ದಾನೆ, ಕಣ್ಣಿನೊಳಗಿದ್ದಾನೆ, ಎಲ್ಲದರೊಳಗೂ ಭಗವಂತ ಇದ್ದಾನೆ. ಇದ್ದು ಈ ಮಂಥನವನ್ನು ದೇವರು ಮಾಡಿಸ್ತಾ ಇದ್ದಾನೆ. ಈ ಅನುಸಂಧಾನ ನಮಗಿರಬೇಕು ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ. ಏನೋ ದೇವರು ಹಣ ಕೊಟ್ಟ ಅನ್ನೋದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಕೆಲವರು ಹಣವನ್ನಷ್ಟೇ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ದೇವರು ಶಕ್ತಿ ಕೊಟ್ಟಾನೆ, ಶಕ್ತಿ ಕೊಟ್ಟಷ್ಟರವರೆಗೆ ನಾವು ಮಾಡ್ಲಿಕ್ಕೆ ಸಾಧ್ಯ, ಹೆಚ್ಚಿಗೆ ಏನ್ ಮಾಡ್ತೇವೆ? ಶಕ್ತಿಯನ್ನಷ್ಟೇ ದೇವರಿಗೆ ಒಪ್ಪಿಸ್ತಾರೆ. ಹಾಗೆ ಮಾಡಬೇಡಿ ಅಂತಾರೆ. ಮಹಾಭಾರತ ಹೇಳ್ತದೆ, ಭಾಗವತ ಹೇಳ್ತದೆ, ಶ್ರೀಮದ್ ಆಚಾರ್ಯರಂತಾರೆ, ಇದು ಭಾಗವತದ ಶ್ಲೋಕವನ್ನೇ ಎತ್ತಿಟ್ಟಿದ್ದಾರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಉಪರಿ ಅಧಶ್ಚ ಆತ್ಮನಿ ನೇತ್ರ ಗೋತ್ರಯೋ. ನೀವು ಮಾಡುವ ಕಾರ್ಯದೊಳಗೆ ಪ್ರತಿಯೊಂದರೊಳಗೂ ಭಗವಂತನಿದ್ದಾನೆ ಅಂತ ತಿಳಿಯಿರಿ. ಪ್ರತಿಯೊಂದು ವಸ್ತುವಿನೊಳಗೂ ಪ್ರತಿಯೊಂದು ಕಾಲದಲ್ಲಿಯೂ ದೇವರಿದ್ದಾನೆ ಅಂತ ತಿಳಿಯಿರಿ. ದೇವರಿಲ್ಲದೆ ಯಾವ ಹೊತ್ತಿಗೂ ಯಾವುದನ್ನೂ ನಿಮಗೆ ಮಾಡಲಿಕ್ಕಾಗುವುದಿಲ್ಲ. ಈ ಅನುಸಂಧಾನ ನಮಗೆ ಬರಬೇಕು. ಅಂದಾಗ ನಾವು ಮಾಡುವ ಕಾರ್ಯ ಇದು ಸಫಲವಾಗ್ತದೆ. ಕಳ್ಳತನ ಮಾಡಿ ದಾನ ಮಾಡಿದರೆ ಹೇಗೆ? ಪುಣ್ಯ ಇಲ್ಲ, ಪಾಪವೇ ಹೆಚ್ಚು. ಹಣ ಕಳ್ಳತನ ಮಾಡಿದಿ, ಆ ಹಣ ಕೊಟ್ಟು ದಾನ ಮಾಡಿ ಪ್ರತಿಷ್ಠೆಯನ್ನ ಇನ್ನೊಬ್ಬ ತೆಗೆದುಕೊಳ್ಳಬೇಕಾಗಿತ್ತು ಯಜಮಾನ. ನೀನು ಹಣ ಕಳ್ಳತನ ಮಾಡಿ ದಾನ ಮಾಡಿ ಪ್ರತಿಷ್ಠೆಯನ್ನು ಕಳ್ಳತನ ಮಾಡಿದಿ. ಹಣ ಕಳ್ಳತನ ಮಾಡಿ ನೀನೇ ಭೋಗ ಮಾಡಿದ್ರೆ ಹಣ ಒಂದೇ ಕಳ್ಳತನ. ಈಗ ಹಣದ ಚೌರ್ಯ ಒಂದೇ ಅಲ್ಲ, ಹಣದ ಜೊತೆಗೆ ಅವನಿಗೆ ಸಿಗಬೇಕಾದ ಪ್ರತಿಷ್ಠೆ, ಕೀರ್ತಿ, ಮಾನ, ಮರ್ಯಾದೆ, ಡೊನೇಷನ್ ಕೊಟ್ಟಿದ್ದಾನೆ ಅಂತ ಶಾಲು, ಶಕಲಾತಿ ಎಲ್ಲನೂ ನೀನು ತಗೊಂಡೆ ಅಲ್ಲ. ಹಾಗಾದ್ರೆ ಅದೆಲ್ಲದರ ಚೌರ್ಯ ಮಾಡಿದ್ದರೆ ಡಬಲ್ ಪಾಪ. ಅದು ಕಳ್ಳತನ ಮಾಡಿ ದಾನ ಮಾಡಿದ್ರೆ, ದಾನ ಮಾಡಿನಲ್ರಿ ಏನಿದ್ರು ಅಂದ್ರೆ ಡಬಲ್ ಪಾಪ ಅದು. ಹಾಗೆ ನಾವು ಬೇಕಾದಷ್ಟು ದೇವರಿಗೆ ಪೂಜೆ ಮಾಡಬಹುದು, ಅಭಿಷೇಕ ಮಾಡಬಹುದು, ಪಂಚಾಮೃತ ಮಾಡಬಹುದು, ನೈವೇದ್ಯ ಮಾಡಬಹುದು, ದಾನ ಮಾಡಬಹುದು, ಧರ್ಮ ಮಾಡಬಹುದು. ಅದನ್ನೆಲ್ಲ ಮಾಡುವಾಗ ನಾನು ಮಾಡುತ್ತೇನೆ, ನನ್ನ ದೇಹದಿಂದ ಮಾಡುತ್ತೇನೆ, ನನ್ನ ಹಣದಿಂದ ಮಾಡುತ್ತೇನೆ, ನನ್ನ ಶಕ್ತಿಯಿಂದ ಮಾಡುತ್ತೇನೆ, ಇದು ನನ್ನ ದೇವರು, ನನ್ನ ಶಾಲಿಗ್ರಾಮ, ನನ್ನ ಪ್ರತಿಮೆ, ನನ್ನ ನೀರು, ನನ್ನ ಹಾಲು, ನನ್ನ ಮೊಸರು, ನನ್ನ ತುಪ್ಪ, ಜೇನುತುಪ್ಪ ಅಂತ ನಾನು ತಿಳಿದುಬಿಟ್ರೆ ಅದು ಚೌರ್ಯ. ದೇವರ ಸ್ವತ್ತನ್ನ ನಾನು ನನ್ನದು ಅಂತ ತಿಳಿದು ನಾನು ದೇವರಿಗೆ ಕೊಟ್ರೆ ಏನು ಪುಣ್ಯ ಬರುತ್ತದೆ? 10 ರೂಪಾಯಿ ಕೊಟ್ಟಿರ್ತಿದ್ದೀನಿ ಜೇನುತುಪ್ಪಕ್ಕೆ, ಎಷ್ಟಿದೆ ಗೊತ್ತಿಲ್ಲ ಈಗ ನನಗೆ ಬೆಲೆ. ಆದ್ರೆ ಆ ಜೇನುತುಪ್ಪದ ಮೇಲೆ ಏನ್ ನಿನ್ನ ಅಧಿಕಾರ? ನಿಂದೇನಾಗತ್ತೆ? ಆ ಹುಳಗಳು, ಜೇನು ಹುಳಗಳು ನಿನ್ನವಲ್ಲ. ಅವುಗಳಲ್ಲಿರುವ ಅತ್ಯುತ್ತಮವಾದ ಬುದ್ಧಿ, ಎಷ್ಟು ದೊಡ್ಡ ಹೂವಿನೊಳಗೆ ಎಲ್ಲಿ ರಸ ಇದೆ ಅಲ್ಲಿಯೇ ತನ್ನ ಬಾಯಿ ಹೆಚ್ಚಿ ರಸವನ್ನ ಮಾತ್ರ ಹೀರಿ, ಹೂವಿಗೆ ಏನೂ ತೊಂದರೆ ಕೊಡದೆ ಅದನ್ನ ಹಾಗೇ ಹಸನಾಗಿ ಇಟ್ಟು ರಸವನ್ನ ಮಾತ್ರ ಹೀರುವ ಕೌಶಲ, ಜಾಣ್ಮೆ, ಬುದ್ಧಿವಂತಿಕೆ
ರಸಗ್ರಹಣ ಮಾಡುವ ರಸಿಕತೆ ಆ ಹುಳಕ್ಕೆ ನೀನು ಕೊಟ್ಟೆಯಾ, ನಿಮ್ಮಪ್ಪ ಕೊಟ್ಟನ? ಆ ಹುಳಗಳನ್ನು ನೀನು ಹುಟ್ಟಿಸಿದೀಯ, ಹೂಗಳನ್ನು ನೀನು ಹುಟ್ಟಿಸಿದ್ದೀಯ, ಅವುಗಳಲ್ಲಿ ಮಕರಂದವನ್ನ ನೀನಿಟ್ಟಿದ್ದೀಯ, ಯಾವುದೂ ನಿನ್ನದಲ್ಲ. ಹಾಗಾದ್ರೆ ನಾನು ಜೇನುತುಪ್ಪದಿಂದ ವಾಯುದೇವರಿಗೆ ಅಭಿಷೇಕ ಮಾಡಿದೆ, ಅದಕ್ಕಿಷ್ಟೆಲ್ಲ ಕೆಲಸ ಆಯಿತು, ಏನ್ ಫುಕಟ್ ನಾನೇನ್ ಪಾಸ್ ಆದದ್ದು ಫುಕಟ್ ಪಾಸ್ ಆಗಿಲ್ಲ. ತಾಯಿಗೆ ಪಂಚಾಮೃತಕ್ಕೆ ಕೊಟ್ಟಿದ್ದೆ, ನಾನೇ ಕೊಟ್ಟದ್ದಕ್ಕೆ ಪಾಸ್ ಆಗಿಲ್ಲ. ದೇವರೇನು ಫುಕಟ್ ಪಾಸ್ ಮಾಡಿಲ್ಲ ನನ್ನ. ಹಾಗಾದ್ರೆ ಪಂಚಾಮೃತ ನೀನು ದೇವರಿಗೆ, ರಾಯರಿಗೆ, ಗುರುಗಳಿಗೆ ಕೊಟ್ಟದ್ದು ಅಂದ್ರೆ ಏನು ಕೊಟ್ಟಿದ್ದಿ? ಹುಲ್ಲು ಹೋಗಿ ಹಾಲಾಗುವ ಯಂತ್ರವನ್ನ ಆಕಳದಲ್ಲಿ ಇಟ್ಟವನ ನೀನೇ ತಿನ್ನು ಹುಲ್ಲು. ಅಷ್ಟು ನಿನಗೆ ಸ್ವಾತಂತ್ರ್ಯದ ಅಭಿಮಾನ ಇದ್ರೆ ಹುಲ್ಲು ತಿಂದು ಹಾಲು ಮಾಡಿ ತೋರಿಸು. ನೀನು ಹಾಲು ಕುಡಿದ್ರೆ ಹಾಲು ಬರುವುದಿಲ್ಲ ಹೊರಗೆ, ಇನ್ನು ಹುಲ್ಲು ತಿಂದ್ರೆ ಹಾಲು ಬರ್ತದೆ. ನೀನು ಅಮೃತ ಕುಡಿದ್ರೂ ಹೊರಗೆ ಬರೋದು ಹೊಲಸೆ. ಊಟ ಮಾಡುವಾಗ ಮಲಮೂತ್ರಗಳ ನೆನಪಾದ್ರೆ ಊಟ ಹೋಗೋದಿಲ್ಲ. ಊಟ ಮಾಡಬೇಕಾದ್ರೆ ಗೋಮಯವನ್ನ, ಗೋಮೂತ್ರವನ್ನ ಹಾಕಿ ಪಾತ್ರ ಶುದ್ಧ ಮಾಡಿ ಆ ನೆಲದ ಮೇಲೆ ಊಟ ಮಾಡುತ್ತಾರೆ. ನಿಜವಾದ ಪ್ರಾಚೀನ ಸಂಪ್ರದಾಯ. ಯಾಕೆ ಗೋಮಯ ಅಷ್ಟು ಶುದ್ಧ? ನೆನೆಸಿದರೂ ಹೊಲಸು ಇವನ ಮಲ. ಯಾಕೆ? ಏನು ಶಕ್ತಿ ಇಟ್ಟಿದ್ದಾನೆ ಆ ಗೋವಿನಲ್ಲಿ, ಅದು ಯಾರಿಟ್ರು? ಆಕಳನ್ನು ನೋಡಿ ಗೊತ್ತಿಲ್ಲ ನಿನಗೆ. ಆಕಳನ್ನು ನೀನು ಹುಟ್ಟಿಸಿದ್ದೀಯ. ಹಾಲು ನಿನ್ನದು, ಮೊಸರು ನಿನ್ನದು, ತುಪ್ಪ ನಿನ್ನದು, ಜೇನುತುಪ್ಪ ನಿನ್ನದು, ಯಾವುದೂ ನಿನ್ನದಲ್ಲ. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋಹೋ, ಎಲ್ಲಾ ವಸ್ತುಗಳಲ್ಲಿಯೂ ದೇವರಿದ್ದಾನೆ. ಇದೇ ಭಗವಂತನ ಪೂಜೆ. ಸತ್ಯಾನಂದ ತೀರ್ಥರ ಶಿಷ್ಯರು ಜಯರಾಮಾಚಾರ್ಯರು ಪೂಜಾ ಕಲ್ಪಲತಾದಲ್ಲಿ ಹೇಳುವಾಗ ದೇವರ ಪೂಜೆ ಅಂದ್ರೆ ಇದೆ, ಇನ್ನೇನಲ್ಲ ಅಂತ. ಎಲ್ಲದರೊಳಗೆ ಭಗವಂತನಿದ್ದಾನೆ, ಎಲ್ಲವನ್ನೂ ತಾನೇ ಮಾಡಿಸಿಕೊಳ್ತಾನೆ ಅಂತ ತಿಳಿಯುವುದೇ ಭಗವಂತನ ಪೂಜೆ. ಇದನ್ನು ಬಿಟ್ಟರೆ ಇನ್ನೊಂದಲ್ಲ. ಉಳಿದೆಲ್ಲ ವಿಹಿತವೇ ಮಾಡಲೇಬೇಕು. ಆದರೆ ಮುಖ್ಯವಾಗಿ ಪೂಜೆಯಲ್ಲಿ ಮೊದಲಿನಿಂದ ಕೊನೆಯವರೆಗೆ ಇರಬೇಕಾದ ಅನುಸಂಧಾನ ಧೂಪದಲ್ಲಿ, ದೀಪದಲ್ಲಿ, ಹಲಯಾರತಿಯಲ್ಲಿ, ಹೂವಿನಲ್ಲಿ, ತುಳಸಿಯಲ್ಲಿ, ಮಂಟಪದಲ್ಲಿ, ನೆಲದಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ, ಬೆಳಕಿನಲ್ಲಿ, ನನ್ನಲ್ಲಿ, ನಿನ್ನಲ್ಲಿ, ಪಾರಾಯಣ ಮಾಡುವವರಲ್ಲಿ, ಝಾಂಕಟಿಯಲ್ಲಿ, ತಾಳದಲ್ಲಿ, ಪ್ರತಿಯೊಂದರಲ್ಲಿಯೂ ಇದ್ದ ಭಗವಂತನೊಬ್ಬ ಅಂತ ತಿಳಿಯುವುದೇ ಪೂಜೆ. ಇದಿಲ್ಲದಿದ್ದರೆ ಅದು ಪೂಜೆ, ಮಾಡಿದ್ದೆಲ್ಲವೂ ವ್ಯರ್ಥ. ಈ ಅನುಸಂಧಾನ ಸದಾಕಾಲದಲ್ಲಿ ಇರಲಿ ಅನ್ನೋದನ್ನ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅಮೃತ ಮಥನದ ಕಾಲದಲ್ಲಿ ಇವರಿಗೆಲ್ಲ ಶ್ರಮವಾಯಿತು, ಕುಸಿದು ಬೀಳುತ್ತಾ ಇದ್ದಾರೆ. ಕೊನೆಗೆ ತಾನೊಬ್ಬನೇ ದೇವರು ಮಥನ ಮಾಡಿ ಆ ಸಮುದ್ರದಲ್ಲಿ ಮಂದರ ಪರ್ವತವನ್ನು ಹಿಡಿದು ಪೂರ್ಣಗೊಳಿಸ್ತಾ ಇರುವಾಗ ಮೊಟ್ಟ ಮೊದಲಿಗೆ ಬಂದದ್ದು ಹಾಲಾಹಲ ವಿಷ. ಮನುಷ್ಯ ಸಾಧನೆ ಮಾಡುವಾಗ ಮೊದಲಿಗೆ ದುಃಖವೇ ಬರ್ತದೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಅದನ್ನು ತೋರಿಸ್ತಾರೆ ಈ ಸಮುದ್ರ ಮಥನದಲ್ಲಿ. ಮೊದಲಿಗೆ ವಿಷ ಬಂತು. ಅಭ್ಯಾಸ ಮಾಡುವಾಗ ಕಷ್ಟವೇ ಆಗ್ತದೆ. ನಿದ್ರೆಗೆಡಬೇಕು, ಅಲ್ಲಿ ಇಲ್ಲಿ ಸಿನಿಮಾ ಟಿವಿ ನೋಡಬಾರದು, ಏಕಾಗ್ರ ಮನಸ್ಸಿನಿಂದ ಇರಬೇಕು. ತಿನ್ನೋದು, ಉಣ್ಣೋದು ಎಲ್ಲದರೊಳಗೂ ಆಸಕ್ತಿ ಕಡಿಮೆ ಇರಬೇಕು. ಎಷ್ಟು ಬೇಕೋ ಅಷ್ಟಿರಬೇಕು, ಹೆಚ್ಚಿನ ಆಸಕ್ತಿ ಇರಬಾರದು. ಇಷ್ಟು ಕಷ್ಟಪಟ್ಟು ಓದಿದರೆ ವಿದ್ಯೆ ಬರ್ತದೆ, ಇಲ್ಲದಿದ್ರೆ ವಿದ್ಯೆ ಬರೋದಿಲ್ಲ. ಬೇವಿನ ಗಿಡದ ಎಲೆಗಳನ್ನು ತೆಗೆದುಕೊಂಡು ಬೇವಿನ ರಸ ತೆಗೆದು ಇದನ್ನ ಸಾರು ಅಂತ ಬಡಿಸ್ತಾ ಇದ್ರಂತೆ ಒಂದು ಗುರುಕುಲದಲ್ಲಿ. ಅವನು ತಿಂತಾ ಇದ್ದ, ರುಚಿ ಮಾಡಿಕೊಂಡೇ ತಿಂತಿದ್ದ. ಅವನು ಎಲ್ಲ ವಿದ್ಯಾಧ್ಯಯನ ಮುಗೀತು. ವಿದ್ಯಾಧ್ಯಯನವಾದ ಮೇಲೆ ವರದರಾಜ ಅಂತ ಒಬ್ಬ ದೊಡ್ಡ ವಿದ್ವಾಂಸ, ಅವನ ಕಥೆಯಲ್ಲಿ ಈ ಮಾತನ್ನು ಹೇಳ್ತಾರೆ.
ಲಘುಕೌಮುದಿ ಇತ್ಯಾದಿ ಗ್ರಂಥಗಳನ್ನು ಬರೆದಿದ್ದಾನೆ. ವಿದ್ಯಾಧ್ಯಯನ ಎಲ್ಲ ಮುಗಿತಾ ಇರೋ ಹಂತಕ್ಕೆ ಬಂದಾಗ ಒಂದು ದಿವಸ ಗುರುಪತ್ನಿಗೆ ಹೇಳಿದಂತೆ, ಯಾಕೋ ಸಾರು ಕಹಿ ಹತ್ತಾ ಇದೆ ಅಂತ. ಅಂದ್ರೆ ಇಷ್ಟು ದಿವಸ ಅವನಿಗೆ ಕಹಿನೇ ಹತ್ತಿಲ್ಲ. ಓದಬೇಕು, ಗುರುಕುಲದಲ್ಲಿ ಇರಬೇಕು, ಗುರುಗಳು ಹೇಳೋ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು, ಆ ಕಡೆಗೆ ಗಮನ ಅವನಿಗೆ. ಗುರುಗಳಂದ್ರಂತೆ, ಆಯಪ್ಪ ಇವತ್ತೇ ನಿನಗೆ ಮನೆಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ತೇನೆ. ನಿನಗೆ ವಿದ್ಯೆಯ ಕಡೆಗೆ ಗಮನ ಇತ್ತು, ನಾನು ಬೇವಿನ ರಸ ಹಾಕಿದ್ರು ಕಹಿ ಅಂತ ಇಷ್ಟು ದಿವಸ ಗೊತ್ತಾಗಲಿಲ್ಲ. ಇವತ್ತು ಆ ಕಹಿ ಅಂತನ್ನುವ ರುಚಿ ಇವತ್ತು ನಿನಗೆ ಗೊತ್ತಾಗಿದೆ ಅಂದ್ರೆ ನಿನಗೆ ವಿದ್ಯೆಯ ಕಡೆಗೆ ಗಮನ ಕಡಿಮೆ ಆಗಿದೆ, ಮನೆಗೆ ಹೋಗಬಹುದು ಅಂತ ಕೊಟ್ಟು ಕಳಿಸಿದರೆ. ಹೇಳಬೇಕಾದ ತಾತ್ಪರ್ಯ, ಇವತ್ತು ಆ ಕಷ್ಟವನ್ನ ಅನುಭವಿಸಿ ಗುರುಕುಲದಲ್ಲಿ ಕ್ಲೇಶವನ್ನ ಅನುಭವಿಸಿ ವಿದ್ಯೆಯನ್ನ ಪಡೆಯುವ ಪದ್ಧತಿಯಂತೂ ಹೋಗಿಬಿಟ್ಟಿದೆ. ಸುಖವಾಗಿದ್ದು ಅಧ್ಯಯನ ಮಾಡೋ ಕಷ್ಟಪಟ್ಟರೆ ಸಾಕು, ಉಳಿದ ಕಷ್ಟಗಳನ್ನು ಪಡುವುದು ಬೇಡ. ಹಳೆ ಕಾಲದಂತೆ ಎತ್ತದಗ್ರೇ ವಿಷಮಿವ, ಮೊದಲಿಗೆ ವಿಷ ಅನಿಸ್ತದೆ, ಕಷ್ಟ ಅನಿಸ್ತದೆ, ಆದರೆ ಮುಂದೆ ಜ್ಞಾನ ಲಾಭವಾದರೆ ಅದು ಅಮೃತ. ಇವತ್ತು ಉಪವಾಸ ಮಾಡಬೇಕು, ನಿಮಗೆ ಕಷ್ಟ ಅನಿಸ್ತದೆ, ಆದರೆ ಏಕಾದಶಿಯ ಉಪವಾಸದಿಂದ ಆಗುವ ಲಾಭ ಎಷ್ಟು? ಇವತ್ತು ಪ್ರಾಣಾಯಾಮ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ಪೂಜೆ ಮಾಡಬೇಕು, ಮಡಿ ಮಾಡಬೇಕು ಅಂದ್ರೆ ಕಷ್ಟ ಅನಿಸ್ತದೆ. ಅದನ್ನೇ ಡಾಕ್ಟರ್ ನಾಳೆ ಏನಾದರೂ ರೋಗ ಆದಾಗ ವೈದ್ಯರು ಹೇಳಿದ್ರೆ, ಡಾಕ್ಟರ್ ಹೇಳಿದ್ರೆ ಏನೂ ಮಾತಾಡದೆ ಬಾಯಿ ಮುಚ್ಚಿಕೊಂಡು ಮಾಡ್ತಾನೆ. ಪುರಾಣದೊಳಗೆ ಆಚಾರ್ಯರು ಗುರುಗಳು ಮಡಿ ಮಾಡ್ರಿ ಅಂತ ಹೇಳಿದ್ರೆ ಕೇಳುವುದಿಲ್ಲ. ಹೇಗೆ ಶೌಚವನ್ನು ಮಾಡಬೇಕು ಅಂತ ಶಾಸ್ತ್ರದೊಳಗೆ ಹೇಳಿದ್ರೆ ಏನೋ ಹಳೆಯ ಮುದುಕರು ಅಂತ ಬೈದು ಬಿಡ್ತಾನೆ. ಆದರೆ ಅದನ್ನೇ ಡಾಕ್ಟರ್ ಹೇಳಿದರೆ ಕೇಳ್ತಾನೆ. ಹಾಗಾದರೆ ಮೊದಲಿಗೆ ನಮಗದು ವಿಷ ಅಂತ ಅನಿಸಬಹುದು, ಮಾಡುವಾಗ ಕಷ್ಟ ಅಂತ ಅನಿಸಬಹುದು, ಮುಂದೆ ನಮಗೆ ಅದರಿಂದ ಸುಖವಿದೆ ಎಂದರೆ ಸಾಧನವನ್ನು ಮಾಡಬೇಕು, ಶುದ್ಧಿಯಿಂದ ಇರಬೇಕು, ಸದಾಚಾರದಿಂದ ಇರಬೇಕು. ಹಾಲಾಹಲ ಬಂತು, ವಿಷ ಬಂತು, ಯಾರು ಕುಡಿಯಬೇಕು ಅಂತ ಪ್ರಶ್ನೆ ಬಂತು. ಅದನ್ನು ಹಾಗೇ ಇಟ್ಟರೆ ಅದರ ಗಾಳಿಯಿಂದಲೇ ಸತ್ತು ಹೋಗಬೇಕು ಜನ. ಅದರ ಮೇಲೆ ಗಾಳಿ ಬೀಚಿ ಬಂದ್ರೆ ಅದಕ್ಕೇನಾದರೂ ಮಾಡಿ ಪರಿಹಾರ ಆಗಬೇಕು. ಆಗ ವಾಯುದೇವರು ಭಗವಂತನ ಆಜ್ಞೆಯಿಂದ ತಮ್ಮ ಕೈಯಲ್ಲಿ ಒಂದು ಶ್ರೇಷ್ಠವಾದ ಪಾತ್ರದಲ್ಲಿ ಹಾಕಿ ಅದನ್ನು ತೆಗೆದುಕೊಂಡಿದ್ದಾರೆ. ಅದರೊಳಗಿನ ಒಂದೇ ಒಂದು ಹನಿಯನ್ನು ತೆಗೆದುಕೊಂಡು ಚೆನ್ನಾಗಿ ಮಥನ ಮಾಡಿ ತಿಕ್ಕಿ 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 ಅದರ ನಿರ್ವೀರ್ಯ ಮಾಡಿ ಅದನ್ನು ಅಪೇಕ್ಷೆ ಪಟ್ಟಿದ್ದಾರೆ ಅಂತ ರುದ್ರದೇವರಿಗೆ ಅದನ್ನು ಕುಡಿಯುವುದಕ್ಕೆ ಕೊಟ್ಟರೆ ಅಷ್ಟನ್ನೇ ಕುಡಿದುದಕ್ಕೆ ಕಂಠ ನೀಲವಾಗಿದೆ, ಮೈಯೆಲ್ಲ ಬಿಸಿಯಾಗಿದೆ. ಶಾಂತಿಗಾಗಿ ತಲೆಯ ಮೇಲೆ ಗಂಗೆಯನ್ನೇ ಇಟ್ಟುಕೊಂಡಿದ್ದಾರೆ. ಭಾರೀ ತಂಪು, ಕಿರಣಗಳೇ ತಂಪು ಅನ್ನುವುದಕ್ಕಾಗಿ ಚಂದ್ರನನ್ನೇ ತಲೆಯ ಮೇಲೆ ಕೂಡಿಸಿಕೊಂಡ್ರು ರುದ್ರದೇವರು. ಆದರೆ ವಾಯುದೇವರು ಮಾತ್ರ ಆ ಹಲಾಹಲ ವಿಷವನ್ನು ಏನೂ ಮಥನ ಮಾಡ ಸ್ವಯಂ ತ್ವನಿರ್ಮಥ್ಯ ಬಲೋಪಪನ್ನಂ ಪಪೌ ಸ ವಾಯು ತದುತಾಸ್ಯ ಜೀರ್ಣಂ. ಸಮಗ್ರವಾದ ಹಲಾಹಲ ವಿಷವನ್ನ ಹಾಲು ಕೊಡದಂತೆ ಘಟಘಟ ಅಂತ ಪಾನ ಮಾಡಿದ್ದಾರೆ. ಹಾಲಾಹಲ ಅವರಿಗೆ ಹಾಲೇ ಆಯಿತು. ಹಾಲಿನಂತೆ ಹಾಲಾಹಲವನ್ನು ಪಾನ ಮಾಡಿದರೆ ಸುಲಭವಾಗಿ ಜೀರ್ಣ ಮಾಡಿಕೊಂಡಿದ್ದಾರೆ, ಏನೂ ಆಯಾಸವಾಗಿಲ್ಲ. ಮೂಲ ರೂಪದಲ್ಲಿಯೂ ಹಾಲಾಹಲವನ್ನ ಕೊಡಿದರು. ಭೀಮಸೇನ ದೇವರಾಗಿ ಅವತಾರ ಮಾಡಿದಾಗ ದುರ್ಯೋಧನ ಅನ್ನದಲ್ಲಿ ವಿಷವನ್ನ ಬೆರೆಸಿದಾಗ ಆ ವಿಷವನ್ನು ತಾವೇ ಭೋಗ ಮಾಡಿದ್ದಾರೆ, ಜೀರ್ಣ ಮಾಡಿಕೊಂಡಿದ್ದಾರೆ. ಮಧ್ವಾಚಾರ್ಯರಾದಾಗ ಹುರುಳಿಕಾಳುಗಳನ್ನು ತಿಣಿಸಿದರೆ ಅದನ್ನೂ ಜೀರ್ಣ ಮಾಡಿಕೊಂಡಿದ್ದಾರೆ. ವಾಯುದೇವರಿಗೆ ಅಂತಹ ಅದ್ಭುತವಾದ ಸಾಮರ್ಥ್ಯವನ್ನು ಭಗವಂತ ಕರುಣಿಸಿದ್ದಾನೆ, ಕೊಟ್ಟಿದ್ದಾನೆ. ಪರಮಾತ್ಮನ ಅನುಗ್ರಹದಿಂದ ವಿಷಮಪ್ಯಮೃತಂ ಕ್ವಚಿತ್ ಭವೆ ಅಮೃತಂ ವಾ ವಿಷಮೀಶ್ವರೇಚ್ಛಯ. ವಿಷ ಕುಡಿದ್ರು ಅಮರರಾಗಿ ಅಮೃತರಾಗಿ ವಾಯುದೇವರು ಉಳಿದರು. ವಾಯುರನಿಲಂ ಅಮೃತಂ ಅಛೇದಂ ಭಸ್ಮಾಂತಗ್ಂ ಶರೀರಂ. ವಿಷಪಾನ ಮಾಡಿದರೂ ವಾಯುದೇವರು ಅಮರರಾಗಿ ಅಮೃತರಾಗಿದ್ದಾರೆ. ಅಮೃತಪಾನ ಮಾಡಿದರೂ ರಾಹುವಿಗೆ ಬದುಕಲಿಕ್ಕಾಗಲಿಲ್ಲ. ವಿಷ ಕುಡಿದರೂ ಇವರು ಬದುಕಿದರು, ಅಮರರಾದರು. ಅಮೃತ ಕುಡಿದರೂ ಅವನು ಸಾಯಬೇಕಾಯಿತು. ಮುಖ್ಯವಾದದ್ದು ಅಮೃತ ಅಲ್ಲ, ವಿಷ ಅಲ್ಲ, ಅದು ಭಗವಂತನ ಇಚ್ಛೆ.
ಅಮೃತಪಾನ ಮಾಡಿದರೂ ಕೂಡ ವಾಯುದೇವರು ಸುಖವಾಗಿ ಜೀರ್ಣ ಮಾಡಿಕೊಂಡಿದ್ದಾರೆ. ಜಗತ್ತಿಗೆ ಬಂದ ಎಲ್ಲ ಕಷ್ಟಗಳನ್ನು ತಾವು ತಮ್ಮ ಮೇಲೆ ತೆಗೆದುಕೊಂಡು ಅದನ್ನು ಪರಿಹಾರ ಮಾಡಿ ಭಕ್ತರನ್ನು ರಕ್ಷಣೆ ಮಾಡುತ್ತೇನೆ ಎಂಬ ಭರವಸೆಯನ್ನು ಈ ಮೂಲಕವಾಗಿ ವಾಯುದೇವರು ಜಗತ್ತಿಗೆ ನೀಡಿದ್ದಾರೆ. ಕಾರಣ ಏನು? ವಿಷ ಕುಡಿದರೂ ಕೂಡ ಸುಲಭವಾಗಿ ರುದ್ರದೇವರು ಜೀರ್ಣ ಮಾಡಿಕೊಳ್ಳಬಹುದಾಗಿತ್ತು. ಇದೀಗ ಕೇಳಿದರಲ್ಲ, ರುದ್ರದೇವರ ಸಾಮರ್ಥ್ಯ ಏನು ಕಡಿಮೆಯಲ್ಲ. ರುದ್ರಂ ಸಮಾಶ್ರಿತ ದೇವಾಹ. ಯಮನನ್ನೂ ಅಂಜಿಸುವವನು, ಯಮನನ್ನೂ ಸಂಹಾರ ಮಾಡುವವನು ಸುದರ್ಶನ. ಸುದರ್ಶನನನ್ನೂ ಸಂಹಾರ ಮಾಡುವ ವ್ಯಕ್ತಿ ರುದ್ರ. ಇಡೀ ಜಗತ್ತಿನ ಸಂಹಾರ ಮಾಡುವ ಶಕ್ತಿ ಸಾಮರ್ಥ್ಯವನ್ನ ಪಡೆದುಕೊಂಡವರು. ಸಂಹಾರ ಮಾಡುವ ಎಲ್ಲಾ ಸಾಧನಗಳು ಅವರ ಅಧೀನ. ಅದು ವಿಷವೇ ಇರಬಹುದು, ಆಯುಧವೇ ಇರಬಹುದು, ಮೃತ್ಯುದೇವತೆಯೇ ಇರಬಹುದು, ಜ್ವರವೇ ಇರಬಹುದು, ನಾನಾ ರೋಗಗಳೇ ಇರಬಹುದು. ಇವುಗಳೆಲ್ಲ ರುದ್ರದೇವರ ಸೈನ್ಯ ಇದು. ಅಂತಹ ರುದ್ರದೇವರಿಗೆ ವಿಷ ಕುಡಿದ್ರೆ ಯಾಕೆ ಬಾಧೆಯಾಯಿತು? ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಅದು ಬರೀ ವಿಷದ ಶಕ್ತಿಯಲ್ಲ, ಅದಕ್ಕೆ ಬ್ರಹ್ಮದೇವರ ವರ ಇದೆ. ಕಲಿ ಅದರೊಳಗೆ ಸನ್ನಿಹಿತರಾಗಿದ್ದಾನೆ, ಬ್ರಹ್ಮದೇವರ ವರ ಇದೆ ಅನ್ನುವುದಕ್ಕೆ ಆ ವಿಷಕ್ಕೆ ಅಂತಹ ಸಾಮರ್ಥ್ಯ. ಹೀಗಾಗಿ ರುದ್ರದೇವರಿಗೆ ಅದನ್ನು ಜೀರ್ಣ ಮಾಡಿಕೊಳ್ಳುವುದು ಕಷ್ಟವಾಗಿದೆ. ಆಗ ವಾಯುದೇವರ ಅನುಗ್ರಹ ಬೇಕಾಯಿತು. ಪದ್ಮಪುರಾಣದ ಉತ್ತರಖಂಡದಲ್ಲಿ ಈ ಕಥೆ ವಿಸ್ತಾರವಾಗಿ ಬರುತ್ತದೆ. ಆಗ ವಾಯುದೇವರು ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬ 3 ಮಂತ್ರಗಳನ್ನು ರುದ್ರದೇವರಿಗೆ ಉಪದೇಶ ಮಾಡಿದರಂತೆ. ಈ ನಾಮತ್ರಯದ ಜಪದಿಂದ ಆ ವಿಷದ ಬಾಧೆಯನ್ನು ರುದ್ರದೇವರು ಪರಿಹಾರ ಮಾಡಿಕೊಂಡಿದ್ದಾರೆ. ಇವತ್ತಿಗೂ ಕೂಡ ಯಾವುದೇ ರೋಗಗಳು, ಕಷ್ಟಗಳು ನಮಗೆ ಬಂದರೂ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದಂತೆ ಆ ನಾಮತ್ರಯದ ಜಪ ಮಾಡಿದರೆ ರುದ್ರದೇವರಿಗೆ ವಿಷಬಾಧೆ ಪರಿಹಾರ ಆದಂತೆ ನಮಗೆಲ್ಲ ಬಂದ ರೋಗಗಳ ಪರಿಹಾರವೂ ಕೂಡ ಕೇವಲ ನಾಮತ್ರಯದ ಜಪದಿಂದ. ನಮ್ಮ ಗುರುಗಳಿಗೆ ಅನೇಕ ಬಾರಿ 4 ಡಿಗ್ರಿ 5 ಡಿಗ್ರಿ ಜ್ವರ ಬಂದರೆ ಅಂತಹ ಜ್ವರದಲ್ಲಿ ಮತ್ತೆ ಸ್ನಾನ ಮಾಡಿ ರಾಮದೇವರ ಪೂಜೆಯನ್ನು ದಿವಸದಕ್ಕಿಂತಲೂ ಹೆಚ್ಚೇ ಮಾಡ್ತಾ ಇದ್ರು. ಆಗ ಅವರು ತೆಗೆದುಕೊಳ್ಳುವ ಔಷಧ ಒಂದೇ, ಅಚ್ಯುತಾನಂತ ಗೋವಿಂದ ನಮೋ. ಈ ಮಂತ್ರವನ್ನ ಜ್ವರ ಪ್ರಾರಂಭ ಆಯಿತು ಅಂದ್ರೆ ಇದನ್ನು ಹೇಳ್ತಾ ಇರಬೇಕು. ಅದೇ ಔಷಧಿಯಿಂದಲೇನೆ ಜ್ವರ ಕಡಿಮೆ ಆಗಬೇಕು. ಅದು ಯಾವುದೋ ಒಂದು ಆಯುರ್ವೇದದ ಔಷಧಿ ಕೊಡ್ತಾರಲ್ಲ, ಯಾವುದೋ ತ್ರಿಫಲಾಚೂರ್ಣ ಅಂತ, ಬಹಳ ಶ್ರೇಷ್ಠ, ಎಲ್ಲಾ ರೋಗಗಳಿಗೂ ಬಹಳ ವಿಶೇಷವಾದ ಔಷಧಿ ಅಂತ ಆಯುರ್ವೇದದವರಿಗೆ ಅದರ ಮೇಲೆ ಅಭಿಮಾನ ಬಹಳ. ಇವರ ತ್ರಿಫಲ ಬೇಡ, ಈ ನಾಮತ್ರಯ ಸಾಕು ಅಂತ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತ್ಯ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅದು ರುದ್ರದೇವರಿಗೆ ಮೊಟ್ಟ ಮೊದಲಿಗೆ ವಾಯುದೇವರಿಂದ ಉಪದೇಶ ಆದ ಮಂತ್ರ. ಅದು ವಿಷಬಾಧೆಯ ಪರಿಹಾರಕ್ಕಾಗಿ ಅಂತ ಪದ್ಮಪುರಾಣ ಹೇಳುತ್ತದೆ. ಆ ತರಹದ ಅನುಗ್ರಹವನ್ನು ಭಗವಂತ ರುದ್ರದೇವರ ಮೇಲೆ ಮಾಡಿ, ವಾಯುದೇವರ ಮೇಲೂ ಆ ಅನುಗ್ರಹವನ್ನ ಮಾಡಿ ಪರಮಾತ್ಮ ವಿಷದ ಬಾಧವನ್ನು ಪರಿಹಾರ ಮಾಡಿದ್ದಾನೆ. ಆ ರುದ್ರದೇವರ ಕೈಯಲ್ಲಿ ತೆಗೆದುಕೊಂಡು ರುದ್ರದೇವರಿಗೆ ಕೊಟ್ಟದ್ದೇ ಸ್ವಲ್ಪ, ಅದು ಮಥನ ಮಾಡಿ ಕೊಟ್ಟದ್ದು. ಅದರೊಳಗೂ ಅವರು ಕುಡದದ್ದು ಅರ್ಧ, ಇನ್ನುಳದ ಸ್ವಲ್ಪವನ್ನೇ ನುಂಗಿ ನೆಕ್ಕಿ ವಿಷವನ್ನ ತಮ್ಮ ಮೈಯಲ್ಲಿ ತುಂಬಿಕೊಂಡದ್ದು ಚೇಳು, ಹಾವುಗಳು. ಮುಂದೆ ಅವುಗಳ ಸಂತಾನದಲ್ಲಿ ಅದೇ ಜೀನ್ಸ್ಗಳು ಬಂದು ಇವತ್ತಿಗೂ ವಿಷ ಉಳಿದಿದೆ. ಇವತ್ತೆಲ್ಲಿಯಾದರೂ ಚೇಳಿನಲ್ಲಿ, ಹಾವಿನಲ್ಲಿ, ಹಲ್ಲಿಯಲ್ಲಿ ವಿಷ ಉಳಿದಿದ್ರೆ ಅದು ಆ ಹಾಲಾಹಲ ವಿಷವನ್ನು ರುದ್ರದೇವರು ಕೈಯಲ್ಲಿ ತಿಂದು ಉಳಿದದ್ದರ ಶೇಷ, ಅದರ ಜೀನ್ಸ್ಗಳೇ ಇವತ್ತಿಗೂ ಬಂದದ್ದು, ಅದೇ ಉಳಿದದ್ದು. ಅಂದ್ರೆ ಆ ವಿಷ ಎಷ್ಟಿರಬೇಕು ವಿಚಾರ ಮಾಡಿ, ವಾಯುದೇವರು ಕುಡಿದದ್ದು ಹೇಗಿರಬಹುದು ಇದನ್ನು ಅರ್ಥ ಮಾಡಿಕೊಂಡು. ಈ ತರಹದ ವಿಷದ ಉತ್ಪತ್ತಿಯಾದ ಮೇಲೆ ನಾನಾ ತರಹದ ಉತ್ತಮವಾದ ಪದಾರ್ಥಗಳೆಲ್ಲ ಹುಟ್ಟುತ್ತಾ ಇವೆ. ಐರಾವತ ಹುಟ್ಟಿದೆ, ಉಚ್ಚೈಶ್ರವ ಶ್ರೇಷ್ಠವಾದ ಕುದುರೆ ಹುಟ್ಟಿದೆ, ಕಲ್ಪತರು ಹುಟ್ಟಿದೆ, ಚಂದ್ರ ಹುಟ್ಟಿದ್ದಾನೆ, ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರ ಮಾಡಿದ್ದಾಳೆ. ಸಮುದ್ರ ಮಥನ ಮಾಡುವಾಗ ಸಮುದ್ರದಲ್ಲಿ ಹಾಕಿದ್ದು ಕೇವಲ ಪರ್ವತ, ಸಮುದ್ರ ಇಷ್ಟೇ ಇರಲಿಲ್ಲ, ಅಲ್ಲಿ ನಾನಾ ವಿಧವಾದ ವನಸ್ಪತಿಗಳನ್ನು ಹಾಕಿದ್ದಾರೆ. ಭಾರೀ ಅದ್ಭುತವಾದಂತಹ ವೇದ ವಿಜ್ಞಾನ, ಯೋಗಿಗಳ ವಿಜ್ಞಾನ ಎಲ್ಲವನ್ನೂ ಬಳಸಿ ನಾನಾ ವಿಧವಾದಂತಹ ಮೂಲಿಕೆಗಳನ್ನ, ವನಸ್ಪತಿ ಮಹಾಭಾರತದಲ್ಲಿ ವಿಸ್ತಾರವಾಗಿ ಬರುತ್ತದೆ.
ವಿವಿಧ ರಸಗಳನ್ನ, ವನಸ್ಪತಿಗಳನ್ನ ಎಲ್ಲವನ್ನೂ ಹಾಕಿ ಮಥನ ಮಾಡಿ, ಯಾವ ರೀತಿಯ ಮಥನವನ್ನ ಮಾಡಿದರೆ ಪ್ರಾಣಿಗಳು ಹುಟ್ಟಬೇಕು, ಪಶುಗಳು ಹುಟ್ಟಬೇಕು, ಮನುಷ್ಯರು ಹುಟ್ಟಬೇಕು, ದೇವತೆಗಳು ಹುಟ್ಟಬಹುದು. ಒಬ್ಬ ವ್ಯಕ್ತಿಯ ದೇಹದ ನಿರ್ಮಾಣವಾಗುವುದಕ್ಕೆ ಏನೇನು ಬೇಕೋ ಆ ಎಲ್ಲಾ ವಿಧವಾದ ರಸಾಯನಗಳನ್ನೂ ಅಲ್ಲಿ ಹಾಕಿ ಮಥನ ಮಾಡಿದ್ದಾರೆ. ಹೀಗಾಗಿ ನಾನಾ ವಿಧವಾದಂತಹ ಐರಾವತ, ಉಚ್ಚೈಶ್ರವಸ್ ಮೊದಲಾದ ಪಶುಗಳು ಹುಟ್ಟಿವೆ, ಗಿಡಗಳು ಹುಟ್ಟಿವೆ. ಮಹಾಲಕ್ಷ್ಮಿ ಸಾಕ್ಷಾತ್ ಅವತಾರ ಮಾಡಿ ಭಗವಂತನನ್ನು ವರಿಸಿದ್ದಾಳೆ ಎಂಬ ಕಥೆಯನ್ನು ಭಾಗವತದಲ್ಲಿ ನೀವು ವಿಸ್ತಾರವಾಗಿ ಕೇಳುತ್ತೀರಿ. ಕೊನೆಗೆ ಧನ್ವಂತರಿ ಅಮೃತ ಕಲಶವನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಅಮೃತ ಕಲಶವನ್ನ ಬಗ್ಗಿಸಿಕೊಂಡು ಬಡಿಸುವುದಕ್ಕೆ ಒಂದು ಕಮಂಡಲವನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಕಲಶ ಹಾಗೂ ಕಮಂಡಲುಗಳನ್ನು ಧಾರಣ ಮಾಡಿ ಅಲ್ಲಿ ಅಭಿವ್ಯಕ್ತನಾಗ್ತಾ ಇದ್ದಾನೆ ಧನ್ವಂತರಿ ರೂಪದಿಂದ ಭಗವಂತ. ಬಹಳ ದೊಡ್ಡದಾದ ತತ್ವ. ಸಮುದ್ರ ಮಥನ ಮಾಡಿದ್ದಾರೆ. ಹಾಲು ಕಡದಾಗ, ಮೊಸರು ಕಡದಾಗ ಬೆಣ್ಣೆ ಬರ್ತದೆ. ಯಾರು ಬೆಣ್ಣೆಯನ್ನು ತೆಗೆದುಕೊಂಡು ಮತ್ತೊಬ್ರು ಬರಬೇಕಾಗಿಲ್ಲ, ಬೆಣ್ಣೆ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ. ಮೊಸರು ಕಡಿತೇವೆ, ಬೆಣ್ಣೆ ಬಂದ್ಬಿಡುತ್ತೆ. ಮೊಸರು ಕಡದಾಗ ಬೆಣ್ಣೆ ಬರುವುದು ಸಹಜ, ಅದು ನೈಸರ್ಗಿಕವಾದ ಕ್ರಿಯೆ. ಅದಕ್ಕಾಗಿ ಮತ್ಯಾರು ಅಲ್ಲಿ ಕೊಡುವವರು ಬೇಕಾಗಿಲ್ಲ ಅಂತ ನಾವು ತಿಳಿತೇವೆ. ಅದಲ್ಲ ಅಂತ ತೋರಿಸುವುದಕ್ಕೆ ಸಮುದ್ರ ಕಡದಾಗ ಅಮೃತ ಬೆಣ್ಣೆಯಂತೆ ತನ್ನಷ್ಟಕ್ಕೆ ತಾನೇ ಮೇಲೆ ಬಂದು ಬಿಡಲಿಲ್ಲ. ಅದನ್ನ ತಗೊಂಡು ಕಲಶದಲ್ಲಿ ದೇವರು ತಾನೆದ್ದು ಬಂದ. ಇದರಿಂದ ಏನು ತಿಳಿಸಿದ? ನೀವು ನಿತ್ಯದಲ್ಲಿ ಮೊಸರು ಕಡದಾಗ ಬೆಣ್ಣೆ ಬರುವುದು ಕೂಡ ನನ್ನಿಂದ, ಉಪದೇಶ ಮಾಡಿದಾಗ ಜ್ಞಾನಾಮೃತ ಬರುವುದು ನನ್ನಿಂದ. ಕೆಲಸ ಪ್ರಯತ್ನ ಮಾಡಿದರೆ ಫಲ ಸಿಗ್ತದೆ ಅಂತ ನಿಮಗೆ ಅನಿಸ್ತದೆ, ಆದ್ರೆ ಫಲ ಕೊಡುವವನು ನಾನೇ. ಇದನ್ನು ಪರಮಾತ್ಮ ತೋರಿಸ್ತಾನೆ. ಕಡದ್ರೆ ತನ್ನಷ್ಟಕ್ಕೆ ತಾನೇ ಅಮೃತ ಬಂದು ಬಿಡಬೇಕಾಗಿತ್ತು, ಆದ್ರೆ ತನ್ನಷ್ಟಕ್ಕೆ ತಾನೇ ಅಮೃತ ಬರಲಿಲ್ಲ. ದೇವರೇ ಅಮೃತವನ್ನ ತೆಗೆದುಕೊಂಡು ಮೇಲೆ ಬಂದ. ಇದರಿಂದ ದೇವರು ತೋರಿಸುವುದೇನು? ಸಾಧನವೂ ನನ್ನದು, ಫಲವೂ ನನ್ನದೇ. ಬೀಜ ಬಿತ್ತಿದರೆ ಗಿಡ ಮೇಲೆ ಬಂದು ಬಿಡುತ್ತದೆ ಅಂತ ನಾವು ತಿಳಿತೇವೆ. ಗಿಡ ಬೆಳೆದರೆ ಹೂವು ಹಣ್ಣುಗಳು ಬೆಳೆದುಕೊಳ್ಳುತ್ತವೆ. ಅಲ್ಲ, ಬೀಜದೊಳಗೂ ನಾನೇ. ಬೀಜ ಬಿತ್ತಿದ ಮೇಲೆ ಗಿಡ ಮೇಲೆ ಬರಬೇಕಾದರೂ ನಾನೇ ಬೇಕು. ಗಿಡ ಬೆಳೆದ ಮೇಲೆ ಹೂವು ಹಣ್ಣುಗಳು ಹುಟ್ಟಬೇಕಾದರೂ ನಾನೇ ಹುಟ್ಟಿಸಬೇಕು. ಆಗ ನಾನು ಕಣ್ಣಿಗೆ ಕಾಣಿಸುವುದಿಲ್ಲ, ಒಳಗಿದ್ದು ಕೆಲಸ ಮಾಡುತ್ತೇನೆ. ಆದರೆ ನಿದರ್ಶನಕ್ಕೆ ಒಂದು ಸಲ ನಿಮಗೆ ತೋರಿಸ್ತೇನೆ ಅನ್ನುವುದಕ್ಕೆ ಧನ್ವಂತರಿ ತಾನು ಪ್ರತ್ಯಕ್ಷನಾಗಿ ಅಮೃತವನ್ನ ಹೊರಗೆ ತೆಗೆದುಕೊಂಡು ಬಂದ. ಆದರೆ ಇದೇ ರೀತಿ ಪ್ರತಿಯೊಂದು ಸ್ಥಳದಲ್ಲಿಯೂ ದೇವರು ತೆಗೆದುಕೊಂಡು ಬರ್ತಾನೆ ಎಂಬ ಚಿಂತನ ನಮ್ಮಲ್ಲಿರಬೇಕು. ಇಲ್ಲದಿದ್ರೆ ಆ ಹೂವು ಹಣ್ಣುಗಳು ಬಂಚೆಗೆ ಗಿಡದಲ್ಲಿ ಎಷ್ಟು ಸುಂದರವಾದ ಬಣ್ಣ ಬಣ್ಣದ ಹೂವುಗಳನ್ನು ನೀವು ನೋಡ್ತೀರಿ. ಎಲ್ಲಿಯೂ ಗಿಡದಲ್ಲಿ ಆ ಬಣ್ಣ ಇರುವುದಿಲ್ಲ, ಮಣ್ಣಿನಲ್ಲಿಯೂ ಇರೋದಿಲ್ಲ, ಗಿಡದಲ್ಲಿಯೂ ಇರೋದಿಲ್ಲ, ಟೊಂಗೆಗೆ ಇರೋದಿಲ್ಲ. ಟೊಂಗೆಗೆ ಬಣ್ಣಗಳೇ ಬೇರೆ, ಮಧ್ಯದ ಕಾಂಡದ ಬಣ್ಣವೇ ಬೇರೆ, ಎಲೆಗಳ ಬಣ್ಣವೇ ಬೇರೆ, ಹೂವಿನ ಬಣ್ಣವೇ ಬೇರೆ. ಆದರೆ ಬಂದದ್ದೆಲ್ಲವೂ ಮಣ್ಣಿನಿಂದ, ಬಣ್ಣ ಮಾತ್ರ ಬೇರೆ ಬೇರೆ. ಹೇಗಾಯಿತು? ಉಳಿದೆಲ್ಲ ಕಡೆಗೂ ಕಹಿ, ಹಣ್ಣಿನೊಳಗೆ ಮಾತ್ರ ಸಿಹಿ. ಹೇಗೆ ಬಂತು? ಹೇಗೋ ಬರಲಿಲ್ಲ ಅದು. ಮಥನ ಮಾಡಿದಾಗ ಧನ್ವಂತರಿ ಹೇಗೆ ಅಮೃತವನ್ನ ತೆಗೆದುಕೊಂಡು ಕಲಶದಲ್ಲಿ ತುಂಬಿಕೊಂಡು ಬಂದ, ಹಾಗೆ ಹಣ್ಣು ಎಂಬ ಕಲಶದಲ್ಲಿ ಸಿಹಿ ರಸವೆಂಬ ಅಮೃತವನ್ನ ತುಂಬಿ ಭಗವಂತನೇ ಅಂತರಾತ್ಮ ಆ ಗಿಡದಿಂದ ಹೊರಗೆ ತೆಗೆದುಕೊಂಡು ಬಂದಿರ್ತಾನೆ ಅಂತ ತಿಳಿಯಿರಿ, ಅನುಸಂಧಾನ ಮಾಡಿ ಅಂತ ಈ ಧನ್ವಂತರಿ ಅಮೃತ ಕಲಶವನ್ನ ಮೇಲೆ ತೆಗೆದುಕೊಂಡು ಬರುವ ಮೂಲಕ ತೋರಿಸಿದ್ದಾನೆ. ಅದನ್ನೇ ಉಪನಿಷತ್ತು ಹೇಳುತ್ತದೆ. ಅತಶ್ಚ ವಿಶ್ವಾಹ ಓಷಧಯ ರಸಾಶ್ಚ ಏನೈಷ ಭೂತಃ ತಿಷ್ಠತಿ ಅಂತರಾತ್ಮ. ಒಳಗಿನ ಅಂತರಾತ್ಮನೇ ಆ ಔಷಧಿಗಳಲ್ಲಿ, ವನಸ್ಪತಿಗಳಲ್ಲಿ ರಸವನ್ನ ತುಂಬಿ ತಾನೇ ಹೊರಗೆ ತೆಗೆದುಕೊಂಡು ಬರ್ತಾನೆ, ತಾನೇ ಸೃಷ್ಟಿ ಮಾಡ್ತಾನೆ. ಅದು ಕೇವಲ ನಿಸರ್ಗ ಅಂತ ತಿಳಿಯಬೇಡಿ. ನಿಸರ್ಗಕ್ಕೆ, ಜಡಕ್ಕೆ, ಬುದ್ಧಿಹೀನವಾದ ಮಣ್ಣಿಗೆ ಇಷ್ಟೆಲ್ಲ ತಿಳುವಳಿಕೆ ಇಲ್ಲ. ಈ ತತ್ವವನ್ನು ಧನ್ವಂತರಿ ತಾನು
ಅಮೃತ ಕಲಶವನ್ನು ಮೇಲೆತ್ತಿ ತರುವ ಮೂಲಕ ನಮಗೆಲ್ಲ ಬೋಧನೆ ಮಾಡಿದ್ದಾನೆ, ಉಪದೇಶ ಮಾಡಿದ್ದಾನೆ. ಇದನ್ನು ನಿತ್ಯದ ಜೀವನದಲ್ಲಿ ನಾವು ಅನುಸಂಧಾನಕ್ಕೆ ಇವತ್ತು ತಿಳಿದ ಈ ಎಲ್ಲ ತತ್ವಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಭಗವಂತನ ಸೇವೆಯನ್ನು ಮಾಡಬೇಕು ಎನ್ನುವುದು ತಾತ್ಪರ್ಯ ನಿರ್ಣಯದ ಸಂದೇಶ. ಶ್ರೀಕೃಷ್ಣ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸಾಧನೆ ಮಾಡಿದಾಗ ಸಿದ್ಧಿ ದೊರಕುವುದು ಸಹಜ ಅಂತ ನಮ್ಮ ಭಾವನೆಯಾದರೆ, ಸಾಧನೆ ಮಾಡಿಸುವವನು ಭಗವಂತ. ಸಾಧನೆಯಾದ ಮೇಲೆ ಸಿದ್ಧಿ ದೊರಕುವಾಗಲೂ ಭಗವಂತನೇ ಬೇಕು. ಸಾಧನೆ ಮಾಡಿದ ಮೇಲೆ ಸಿದ್ಧಿ ಸಿಗುವುದು ನಮ್ಮ ಹಕ್ಕಲ್ಲ, ಅಥವಾ ಅದು ಸಾಧನೆಯ ಸ್ವಭಾವವೂ ಅಲ್ಲ. ಸಿದ್ಧಿಯನ್ನು ದೊರಕಿಸುವುದು ಭಗವಂತನ ಅನಿವಾರ್ಯತೆ ಪ್ರತಿ ಹಂತದಲ್ಲಿಯೂ ಉಂಟು. ಇದನ್ನು ತಿಳಿಸುವುದಕ್ಕೆ ಮಥನ ಮಾಡಿದಾಗ ಅಮೃತ ತಾನಾಗಿ ಬರಲಿಲ್ಲ, ಅಮೃತವನ್ನ ಹೊತ್ತು ಧನ್ವಂತರಿ ಮೇಲೆ ಬಂದ. ಈ ಕಥೆಯಿಂದ ನಾವು ತಿಳಿದದ್ದೇನು? ಜೀವನದಲ್ಲಿ ಯಾವುದೇ ಘಟ್ಟ ಇರಬಹುದು, ನಾನು ಕೇಳ್ತೇನೆ, ಓದ್ತೇನೆ, ಇದೆಲ್ಲ ಸಾಧನೆ. ಓದುವುದು, ಕೇಳುವುದು, ಗುರುಗಳ ಸೇವೆ ಮಾಡೋದು, ಗುರುಕುಲದಲ್ಲಿ ಇರೋದು, ಇದೆಲ್ಲ ಸಾಧನೆ. ಇದೆಲ್ಲ ಮಾಡಿದ ಮೇಲೆ ವಿದ್ಯೆ ಬರಬೇಕಲ್ಲ, ಬಂದ್ಬಿಡತ್ತೆ. ಅಲ್ಲ, ಸಾಧನೆಗೂ ದೇವರು ಬೇಕು. ಗುರುಗಳಲ್ಲಿಯೂ ದೇವರು ಬೇಕು, ಶಿಷ್ಯನಲ್ಲಿಯೂ ದೇವರು ಬೇಕು. ಹೇಳುವ ವಾಗೀಂದ್ರಿಯದಲ್ಲಿ, ಶ್ರೋತ್ರೇಂದ್ರಿಯದಲ್ಲಿಯೂ ದೇವರಿರಬೇಕು. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ. ಆದರೆ ಇಷ್ಟೆಲ್ಲ ಆದರೂ ವಿದ್ಯೆ ಬರದೇ ಇದ್ದವರು ಎಷ್ಟು ಜನ ಇಲ್ಲ. ಕೆಲವೇ ದಿನಗಳು ಗುರುಕುಲದಲ್ಲಿ ವಾಸ ಮಾಡಿ ಮಹಾವಿದ್ಯೆಯನ್ನು ಪಡೆದವರಿದ್ದಾರೆ. ಎಷ್ಟು ಶ್ರಮಪಟ್ಟರೂ ವಿದ್ಯೆಯನ್ನು ಪಡೆಯದೇ ಇದ್ದವರಿದ್ದಾರೆ. ಯಾಕೆ? ಸಾಧನೆ ಇಬ್ಬರಲ್ಲಿ ಇದೆ. ಏನು ಕೊರತೆ ಇದೆ? ಹಾಗಾದರೆ ಸಾಧನೆ ಮಾಡಿದರೂ ಸಿದ್ಧಿ ಕೆಲವರಿಗೆ, ಸಾಧನೆ ಬಹಳ ಮಾಡದೇ ಇದ್ದರೂ ಉತ್ತಮ ಸಿದ್ಧಿ ಕೆಲವರಿಗೆ. ಹೀಗೆಲ್ಲ ಆಗುವುದಕ್ಕೆ ಕಾರಣ ಏನು? ಸಿದ್ಧಿದನಾದವನು, ಸಿದ್ಧಿದ ಸಿದ್ಧಿ ಸಾಧನ, ಸಿದ್ಧಿಯನ್ನು ಕೊಡುವ ವ್ಯಕ್ತಿ ಮತ್ತೊಬ್ಬ ಇದ್ದಾನೆ. ಇದನ್ನೇ ಮತ್ತೊಂದು ಮಾತಿನಲ್ಲಿ ಅನುವ್ಯಾಖ್ಯಾನ ಹೇಳಿತು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನ. ಜ್ಞಾನ ಕೊಡುವವ ಭಗವಂತ. ಜ್ಞಾನ ಸಿಕ್ಕ ಮೇಲೆ ಮೋಕ್ಷ ಸಿಕ್ಕೇ ಸಿಗತ್ತೆ ಅಲ್ಲ, ಜ್ಞಾನ ಬಂದ ಮೇಲೆ ಮತ್ತೆ ಮೋಕ್ಷ ಕೊಡಲಿಕ್ಕೂ ದೇವರು ಬೇಕು. ಮೋಕ್ಷ ಸಿಕ್ಕ ಮೇಲೆ ಆನಂದದ ಅನುಭವ ಮಾಡುವುದಕ್ಕೂ ದೇವರು ಬೇಕು. ಈ ತರಹದ ಭಗವಂತನ ಅನಿವಾರ್ಯತೆ ಇದೆ, ನಮ್ಮ ಪಾರವಶ್ಯ ಇದೆ, ಜೊತೆಗೆ ಭಗವಂತನ ಕಾರುಣ್ಯವೂ ಇದೆ. ಅಡಿಗೆ ಮಾಡಬಹುದು, ಎಲೆ ಹಾಕಬಹುದು, ಬಡಿಸಬಹುದು. ಚಿಕ್ಕ ವಯಸ್ಸಾಗಿದ್ರೆ ಬಾಯಿಯಲ್ಲಿ ತುತ್ತಿಡಬಹುದು. ಇದರ ಮುಂದೆ ಏನು ಮಾಡಬಹುದು ತಾಯಿ? ಹೊಟ್ಟೆ ಒಳಗೆ ಕೈ ಹಾಕಿ ಮತ್ತೆ ಹಿಚಿಕಿ ಪಚನ ಮಾಡಬಹುದಾ? ರಕ್ತ ಮಾಂಸಗಳಿಗೆ ಸೇರಿಸಬಹುದಾ? ಅದರಿಂದೇನು ಆನಂದಾನುಭವ ಆಗುತ್ತೆ, ಅದನ್ನು ಮಾಡಿಸಬಹುದಾ? ಏನೋ ಇಷ್ಟೆಲ್ಲ ಮಾಡಿ ಹಾಕಿದ್ರು ಸುಮ್ಮನೆ ತಿಂದು ಎದ್ದು ಹೋಗ್ತೀಯಲ್ಲ, ಏನು ರುಚಿ ಆಗಿದೆಯೋ ಆಗಿಲ್ವೋ ಒಂದು 4 ಮಾತು ಹೇಳ್ಬಾರ್ದೆ ಅಂತ ಕೇಳ್ತಾಳೆ. ಅಂದ್ರೆ ಇಷ್ಟು ಪರಾಧೀನಳಿಗಳು ಆನಂದ ಆಗಲೇಬೇಕು ಅಂತ ಮಾಡೋ ಹಾಗೂ ಇಲ್ಲ. ಆನಂದ ಆದರೆ ತಿರುಗಿ ಅವನು ಹೇಳಬೇಕು ಅಂತನ್ನುವುದಕ್ಕೂ ಇವಳಿಗೆ ಸ್ವಾತಂತ್ರ್ಯ ಇಲ್ಲ. ಅವನು ಹೇಳಿದ್ರುಂಟು, ಇಲ್ಲದಿದ್ರೆ ಇಲ್ಲ, ದುಃಖ ಪಡ್ತಾಳಷ್ಟೇ. ಬರೀ ಮಾಡಿ ಮಾಡಿ ಹಾಕಬೇಕು, ಇಷ್ಟು ಮಾಡಿದ್ರು ಮಕ್ಕಳೇನು ಅನ್ನೋದಿಲ್ವಲ್ಲ ಅಂತ ಒಂದ್ ಕಡೆಗೆ ಅನಿಸ್ತದೆ. ಆದ್ರೆ ಮಾಡೋದೇನು ಕಡಿಮೆ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೆ ಸ್ವಾತಂತ್ರ್ಯ ಇಲ್ಲ. ದೇವರದ ಹಾಗಲ್ಲ. ಅನ್ನದೊಳಗೂ ಇದ್ದಾನೆ, ತಾಯಿಯೊಳಗೂ ಇದ್ದಾನೆ, ಬಾಯಿಯೊಳಗೂ ಇದ್ದಾನೆ, ಹೊಟ್ಟೆಯೊಳಗೂ ಇದ್ದಾನೆ, ಪಚನನೂ ಮಾಡಿಸ್ತಾನೆ, ಆನಂದವನ್ನು ಅವನೇ ಕೊಡ್ತಾನೆ.
ಆನಂದ ಆದಾಗ ಭಗವಂತನನ್ನ ಬಾಯಿ ತುಂಬ ಹೊಗಳುವವರಿಂದ ಹೊಗಳಿಸ್ತಾನೆ, ಮರೆಯುವವರಿಂದ ಮರೆಸ್ತಾನೆ. ತಾಯಿಗೆ ತನ್ನನ್ನು ಹೊಗಳದೇ ಇದ್ರೆ ದುಃಖ ಆಗ್ತದೆ. ದುರ್ಜನರು ದೇವರನ್ನು ಹೊಗಳದೇ ಇದ್ರೆ ದೇವರಿಗೆ ಸಂತೋಷನೇ ಆಗ್ತದೆ, ಅವನಿಗೆ ದುಃಖ ಆಗುವುದೇ ಇಲ್ಲ. ಯಾಕಂದ್ರೆ ಅವರು ಹೊಗಳಬಾರದು ಅಂತ ಅವನ ಇಚ್ಛೆ ಇರ್ತದೆ. ಅವರ ಬಾಯಿ ಬಂದ್ ಮಾಡುವವನು ಇವನೇ. ಹೀಗಾಗಿ ಆ ಭಗವಂತನಿಗೆ ಸಿದ್ಧಿಯನ್ನ ಕೊಡುವ, ಸಾಧನೆಯನ್ನೂ ಮಾಡಿಸುವ ಅದ್ಭುತವಾದ ವ್ಯಕ್ತಿತ್ವ ಇದೆ. ಇದು ಜಗತ್ತಿನ ಪ್ರತಿಯೊಂದು ಘಟ್ಟದಲ್ಲಿಯೂ ಉಂಟು ಅನ್ನುವುದರ ಸಂಕೇತ ಅಮೃತ ಬೆಣ್ಣೆ ಬಂದಂತೆ ಸಮುದ್ರದ ಮೇಲೆ ಮುದ್ದೆಯಾಗಿ ಬರಲಿಲ್ಲ. ಅದು ಭಗವಂತ ಕಲಶದಲ್ಲಿ ತುಂಬಿಕೊಂಡು ಅದನ್ನು ತನ್ನ ಹಸ್ತದಲ್ಲಿ ಇಟ್ಟುಕೊಂಡು ಪರಮಾತ್ಮ ಬಂದಿದ್ದಾನೆ. ಧನ್ವಂತರಿ ಪರಮಾತ್ಮ ಅಮೃತ ಕಲಶವನ್ನು ತಂದ. ದೇವತೆಗಳು ದಾನವರು ಸೇರಿ ಮಥನ ಮಾಡಿದ್ದಾರೆ. ದೇವರೇ ಅಮೃತ ಕಲಶವನ್ನು ತಂದಾಗ, ನಮ್ಮೆಲ್ಲರಿಗೆ ಕೊಡುವುದಕ್ಕೆ ಪರಮಾತ್ಮನೇ ಪ್ರತ್ಯಕ್ಷನಾದಾಗ ಇನ್ನೇನು ಬೇಕು ಅಂತ ನಿಶ್ಚಿಂತರಾಗಿ, ಭಕ್ತರಾಗಿ, ಪರವಶರಾಗಿ, ವಿನಮ್ರರಾಗಿ ದೇವತೆಗಳು ತಲೆಬಾಗಿ ಕೈಜೋಡಿಸಿ ನಿಂತರೆ ಅಸುರರು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ, ಕಸದುಕೊಂಡು ಹೋಗಿದ್ದಾರೆ. ಇಲ್ಲಿಯೇ ಅವರು ಮಾಡಿದ ತಪ್ಪು. ಇವರು ದುರ್ಜನರು, ಅಸುರರು, ದುಷ್ಟ ಸ್ವಭಾವದವರು ಅಂತ ದೇವರಿಗೆ ತೋರಿಸಬೇಕಾಗಿತ್ತು. ಯಾಕೆ ನಾನು ದೇವತೆಗಳಿಗೆ ಮಾತ್ರ ಅಮೃತ ಕೊಟ್ಟೆ, ಅಸುರರಿಗೆ ಅಮೃತ ಕೊಡಲಿಲ್ಲ ಅಂತ ಆಕ್ಷೇಪ ಮುಂದೆ ಮಾಡುವುದು ಬೇಡ. ಇವರು ಅಸುರರು, ದುರ್ಜನರು ಅಂತ ಮತ್ತೆ ನಾನು ಅಫಿಡವಿಟ್ ಕೊಟ್ಟು ಹೇಳಬೇಕಾದ ಪರಿಸ್ಥಿತಿ ಬರಬಾರದು. ಇವರು ಅಸುರರು ಅಂತ ಜಗತ್ತಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಇವರ ದೌರ್ಜನ್ಯ ಈಗ ಗೊತ್ತಾಗಬೇಕು. ಈ ಸಂದರ್ಭದಲ್ಲಿ ಇದೇ ಸ್ಟೇಜ್ ಮೇಲೆ ಅವರ ದೌರ್ಜನ್ಯ ಗೊತ್ತಾದರೆ ಆಗ ನಾನು ಮಾಡಿದ್ದು ತಪ್ಪಲ್ಲ ಅಂತ ಗೊತ್ತಾಗುತ್ತೆ. ಹೇಗೆ ಕಂಸ ಮಹಾದುಷ್ಟ, ಕಾಲನೇಮಿ, ಕಾಮದ ಅವತಾರ, ದುಷ್ಟ ಕಾಮಗಳು ಇವತ್ತು ಜಗತ್ತಿನಲ್ಲಿ ಯಾರನ್ನಾದರೂ ಪೀಡಿಸ್ತಿದ್ರೆ ಅದು ಕಂಸ. ಕಂಸನ ವ್ಯಕ್ತಿತ್ವ ಏನು? ಜಗತ್ತಿನಲ್ಲಿರುವ ದುಷ್ಟ ಕಾಮಗಳ ಪ್ರತೀಕ ಅವನು ಕಂಸ. ಅಂತಹ ದುಷ್ಟನನ್ನು ಏನಿಲ್ಲದೆ ಅವನು ಹುಟ್ಟಿದ ಕೂಡಲೇ ಸಂಹಾರ ಮಾಡಬಹುದಾಗಿತ್ತು, ಅಷ್ಟು ಅವನ ಪಾಪ ಇದೆ. ಆದರೆ ಜಗತ್ತಿಗೆ ಗೊತ್ತಾಗಬೇಕು, ಏನಿಲ್ಲದೆ ಸೋದರ ಮಾವನನ್ನ ಕೊಂದ ಅಂತ ಅಪಕೀರ್ತಿ ಬರುವುದು ಬೇಡ ಅನ್ನೋದಕ್ಕೆ ಭಗವಂತ ತನ್ನ ತಂದೆ ತಾಯಿಗಳ ದ್ರೋಹವನ್ನ ಅವನು ಮಾಡಿದ ಅಂತ ಪ್ರಸಂಗ ತಂದುಕೊಟ್ಟು ಆಮೇಲೆ ಸಂಹಾರ ಮಾಡಿದನಲ್ಲ, ಹಾಗೆ ಈ ದುರ್ಜನರು ಚೌರ್ಯ ಮಾಡಿದ್ದಾರೆ. ಸಮವಾಗಿ ಎಲ್ಲರೂ ಶ್ರಮಪಟ್ಟಾಗಲೂ ಕೂಡ ತಮಗೆ ಮಾತ್ರ ಸಿಗಬೇಕು ಅಂತ ಪ್ರಯತ್ನ ಮಾಡಿದರು, ಅವರಿಗೆ ಸಿಗಲಿಲ್ಲ. ಎಷ್ಟು ವಿಚಿತ್ರ ಇದು ನೋಡಿ. ಇದು ಬಹಳ ಸುಂದರವಾದ ಈ ತರಹದ ಸಂಯೋಜನೆ ಮಹಾಭಾರತದಲ್ಲಿ ನಾವು ಬಹಳ ಕಡೆಗೆ ನೋಡುತ್ತೇವೆ. ಪಾಪಗಳಿಗೆ ಏನು ಅನರ್ಥವಾಗುತ್ತೆ ಅಂತ ಹೇಳುವಾಗ ಈ ತರಹದ ಪ್ರಸಂಗಗಳನ್ನ ಅನೇಕ ಹೇಳ್ತಾರೆ ರುದ್ರದೇವರು. ಉಮಾದೇವಿಗೆ ಹೇಳುವಾಗ ಅನುಶಾಸನ ಪರ್ವದಲ್ಲಿ ಯಾವುದಕ್ಕೋಸ್ಕರ ಮನುಷ್ಯ ಬಹಳ ಪ್ರಯತ್ನ ಪಡ್ತಾನೆ, ಅನ್ಯಾಯ ಮಾಡ್ತಾನೆ, ಅದರಿಂದಲೇ ವಂಚಿತನಾಗ್ತಾನೆ. ಉದಾಹರಣೆಗೆ, ನಾನು ಯಾರಿಗೂ ತಲೆಬಾಗಬಾರದು, ಎಲ್ಲರಿಗೂ ಎದೆಗೆಡಿಸಿ ನಡೆಯಬೇಕು, ಯಾರಿಗೂ ನಾನು ನಮಸ್ಕಾರ ಮಾಡೋದಿಲ್ಲ, ಗುರುಗಳಿಗೆ, ಹಿರಿಯರಿಗೆ, ತಂದೆಗೆ, ತಾಯಿಗೆ ಯಾರಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಉನ್ಮತ್ತನಾಗಿ ಎದೆಗೆಡಿಸಿ ಒಬ್ಬ ವ್ಯಕ್ತಿ ನಡೀತಾ ಇದ್ದ ಅಂದ್ರೆ ಅವನಿಗೆ ಏನ್ ಮಾಡಿರ್ತಾನೆ ದೇವರು? ನಡೀಲಿ, ಎಷ್ಟು ದಿವಸ ನಡೀತಾನೆ ನಡೀಲಿ ಅಂತ ನಡೆಸಿ ಜನ್ಮಾಂತರದಲ್ಲಿ ಪರೇಶಾಂ ಮಲಹಾರಕಾಹ, ಇನ್ನೊಬ್ಬರಿಗೆ ತಲೆವಾಗೋದಲ್ಲ, ಇನ್ನೊಬ್ಬರು ಹೊಲಸು ಎತ್ತಿ ಹಾಕುವ ಕೆಲಸ ಅವನಿಗೆ ಸಿಗತ್ತೆ. ಜನ್ಮಾಂತರದೊಳಗೆ ಉಪಜೀವನಕ್ಕೆ ಏನು ವಿದ್ಯೆ ಇರೋದಿಲ್ಲ, ಯಾವ ರಾಜಾಶ್ರಯ ಇರೋದಿಲ್ಲ, ಉತ್ತಮವಾದ ಮರ್ಯಾದೆಯ ಕೆಲಸವೂ ಇಲ್ಲ, ಇನ್ನೊಬ್ಬರ ಹೊಲಸು ಎತ್ತಿ ಹಾಕುವ ಕೆಲಸ ಬರ್ತದೆ. ಕಾರಣ, ನಾನು ಯಾರಿಗೂ ಬಾಗಬಾರದು ಅಂತಂದಿದ್ದೆಲ್ಲ ಎಲ್ಲರಿಗೂ ಭಾವಿಸ್ತೇನೆ ಅಂತಾನೆ ದೇವರು. ಇನ್ನೊಬ್ಬರ ಮಾಂಸವನ್ನ ತಿಂದು ಮದ್ಯವನ್ನ ಪಾನ ಮಾಡಿ ದೇಹವನ್ನ ತುಂಬಿಕೊಳ್ತೇನೆ ಅಂತ ಮಾಂಸ ಭಕ್ಷಣ ಮಾಡುವ ಜನ ಇದ್ದಾರಲ್ಲ, ನಾನ್ ವೆಜ್ ಮಾಡುವವರು, ಅಂಥವರಿಗೆ ಜನ್ಮಾಂತರದಲ್ಲಿ ಭಗವಂತ ಹಾಗಾದ್ರೆ ಇನ್ನೊಬ್ಬರ ಅಂಗಗಳ ಹಿಂಸೆ ಮಾಡಿ ನಿನ್ನ ಅಂಗಗಳನ್ನ ಪುಷ್ಟ ಮಾಡಬೇಕು, ತುಂಬಬೇಕು,
ಬಾಡಿ ಬಿಲ್ಡ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀಯಲ್ಲ, ಜನ್ಮಾಂತರದಲ್ಲಿ ಅಂಗವಿಕಲನಾಗಿ ಹುಟ್ಟುತ್ತಾನೆ. ನಾನಾ ವಿಧವಾದ ಉದರ ರೋಗಗಳಿಗೆ ಗುರಿಯಾಗ್ತಾನೆ, ಕುರೂಪಿಯಾಗ್ತಾನೆ, ಜನರಿಂದ ಅಪಹಾಸಕ್ಕೆ ಆಸ್ಪದನಾಗ್ತಾನೆ. ಇದೆಲ್ಲ ಆಗುವುದಕ್ಕೆ ಕಾರಣ ಏನು? ಏನಾಗಬೇಕು ಅಂತ ಬರೀ ಅಪೇಕ್ಷೆ ಪಟ್ಟರೆ ತಪ್ಪಲ್ಲ. ನಾನು ಒಳ್ಳೆ ದೃಷ್ಟಪುಷ್ಟನಾಗಬೇಕು ಅಂತ ಬೇಕಾದಷ್ಟು ಸಸ್ಯಾಹಾರಗಳನ್ನು ಮಾಡಿದರೆ ತನಗೆ ವಿಹಿತವಾದ ಆಹಾರವನ್ನು ತಾನು ತಗೊಂಡ್ರೆ ತಪ್ಪಿಲ್ಲ. ಆದರೆ ಇನ್ನೊಬ್ಬರನ್ನ ಹೊಡೆದು ಬಡದು ಪ್ರಾಣಿಗಳ ಹಿಂಸೆ ಮಾಡಿ, ಮತ್ತೊಂದು ಪ್ರಾಣಿಗೆ ಹಿಂಸೆ ಮಾಡಿ ತಾನು ಪುಷ್ಟನಾಗಬೇಕು ಅಂದ್ರೆ ಆಗ ಭಗವಂತ ಅವನಿಗೆ ಕ್ಷಮೆ ಮಾಡುವುದಿಲ್ಲ. ಇದಕ್ಕೊಂದು ನಿದರ್ಶನ ಈ ಅಮೃತ ಮಥನ. ನಾವು ಮಾತ್ರ ಕುಡಿಯಬೇಕು, ದೇವತೆಗಳಿಗೆ ಸಿಗಲೇಬಾರದು ಅಂತ ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ಕಲಶವನ್ನ. ನೋಡಿ, ಕೈಯಲ್ಲಿ ಅಮೃತದ ಕಲಶ ಸಿಕ್ಕಿದೆ, ಆದರೆ ಒಂದು ಹನಿ ಬಾಯಿಯಲ್ಲಿ ಹಾಕಲಿಕ್ಕಾಗಲಿಲ್ಲ. ಯಾರು ಸುಮ್ಮನೆ ಕುಳಿತರೋ ದೇವರ ಅನುಗ್ರಹದಿಂದ ಏನು ಸಿಗುತ್ತೋ ಅದು ಸಿಗಲಿ ಅಂತ ಅವರಿಗೆ ಸಮೃದ್ಧವಾಗಿ ಅಮೃತ ಸಿಕ್ಕಿದೆ. ನಿತ್ಯದ ಅನ್ನವೇ ಅಮೃತ. ಅಮರ್ತ್ಯಾಹ ಅಮೃತಾಂಧತಃ. ಅಮೃತ ಅವರಿಗೆ ಅನ್ನ. ಆದರೆ ಇವರಿಗೆ ಅಮೃತದ ಒಂದು ಹನಿಯೂ ಬಾಯಿಯಲ್ಲಿ ಬೀಳಲಿಲ್ಲ. ಕಾರಣ ಆ ಚೌರ್ಯ. ಇದನ್ನು ಭಗವಂತನಿಗೆ ತೋರಿಸಬೇಕಾಗಿದೆ. ನಾವು ಅಷ್ಟೇ, ಇನ್ನೊಬ್ಬರಿಗೆ ಸಿಗಬೇಕಾದ ಹಣ, ಇನ್ನೊಬ್ಬರಿಗೆ ಸಿಗಬೇಕಾದ ಪ್ರತಿಷ್ಠೆ, ಇನ್ನೊಬ್ಬರಿಗೆ ಸಿಗಬೇಕಾದ ಮನೆ, ಬಂಗಾರ, ಬೆಳ್ಳಿ ಅಥವಾ ಇನ್ಯಾವುದೇ ವಸ್ತು, ಅದು ನನಗೆ ಬೇಕು ಅಂತ ನಾನು ಅಪೇಕ್ಷೆ ಪಟ್ಟರೆ, ಚೌರ್ಯ ಮಾಡಿದರೆ, ಮತ್ತೊಬ್ಬರದನ್ನ ಅಪಹಾರ ಮಾಡುವ ಒಂದು ಪ್ರವೃತ್ತಿ ನನ್ನಲ್ಲಿ ಬೆಳೆದರೆ ಇದ್ದದ್ದೂ ಹೋಗ್ತದೆ, ಆ ಬಂದದ್ದೂ ದಕ್ಕುವುದಿಲ್ಲ. ಈ ಎಚ್ಚರ ಇರಲಿ ಎಂಬ ಸಂದೇಶವನ್ನು ಧನ್ವಂತರಿ ಈ ಮೂಲಕ ನಮ್ಮೆಲ್ಲರಿಗೆ ನೀಡುತ್ತಾ ಇದ್ದಾರೆ.